ರೀತಿಯ ಎಲ್ಲ ಮಕ್ಕಳು ಹಿಂದೆ ನೀವು ಇತಿಹಾಸದಲ್ಲಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮದ ಬಗ್ಗೆ ತಿಳ್ಕೊಂಡ್ರಿ. ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮದ ಸ್ಥಾಪಕರು ಯಾರು, ಅವ್ರ ನೆನತಾ ಇದೆ, ತತ್ವಗಳು ಏನು, ಅವರ ಕೊಡುಗೆಗಳು, ಇಸ್ಲಾಂ ಧರ್ಮದ ಕೊಡುಗೆ, ಕ್ರೈಸ್ತ ಧರ್ಮದ ಕೊಡುಗೆ ಏನು ಅಂತಲ್ಲಿ ಈಗಾಗಲೇ ತಿಳ್ಕೊಂಡಿದ್ವಿ. ಅದೇ ರೀತಿ ಈಗ ನಾವು ರಾಜ್ಯಶಾಸ್ತ್ರದ ಅಧ್ಯಾಯದಲ್ಲಿ ನಾವು ಮೊದಲೇ ಒಂದು ಪಾಠದಲ್ಲಿ ನಮ್ಮ ಸಂವಿಧಾನ ಅಂತ ಇದೆ. ನಮ್ಮ ಸಂವಿಧಾನ ಅಂತ ಗೊತ್ತಾಗ್ತದೆ. ಸಂವಿಧಾನ ಅಂತ ನಿಮಗೆ ಗೊತ್ತಾಗ್ತದೆ. ಸಂವಿಧಾನದ ಕರ್ತೃ ಯಾರು ಅಂತ ನಿಮಗೆ ಸ್ವಲ್ಪ ಪರಿಚಯ ಆಗಿದೆ. 7ನೇ ತರಗತಿಯಲ್ಲಿ ಇದನ್ನು ಸಹ ಇದು ಪರಿಚಯ ಇದೆ. ಇಲ್ಲಿ ಸಂವಿಧಾನ ಪಾಠದಲ್ಲಿ ನಾವು ಇವತ್ತು ಸಂವಿಧಾನ ರಚನೆ, ಸಂವಿಧಾನ ಕಾನೂನು ಸಮಿತಿ, ಸಂವಿಧಾನ ಪ್ರಸ್ತಾವನೆ, ಸಂವಿಧಾನ ಲಕ್ಷಣಗಳು, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಮತ್ತು ಹಾಗೂ ರಾಜ್ಯ ನಿರ್ದೇಶಾತ್ಮಕ ತತ್ವಗಳು ಅಂಥೇಳಿ ಇಷ್ಟನ್ನು ಇಲ್ಲಿ ಪದ್ಯಗಳಲ್ಲಿ ನಾವು ತಿಳಿಬೇಕಾಗಿದೆ. ಇಲ್ಲಿ ಸಂವಿಧಾನ ಹೇಗೆ ಮತ್ತು ಸಂವಿಧಾನ ಬರೋದಕ್ಕಿಂತ ಭಾರತದ ಪರಿಸ್ಥಿತಿ ಹೇಗಿತ್ತು? ಸಂವಿಧಾನ ಪರಿಸ್ಥಿತಿಯಲ್ಲಿ ಭಾರತ ಮೊದಲು ನಿಮ್ಗೆ ಗೊತ್ತಿರುವಂಗೆ 300 ವರ್ಷಗಳ ಹಿಂದೆ ಯಾರ ಒಂದು ಆಳ್ವಿಕೆ ಒಳಪಟ್ಟಿತ್ತು ಅಲ್ವಾ? 300 ವರ್ಷಗಳ ಕಾಲ ಎಲ್ಲಿ ವಿದೇಶಿ ಉತ್ಪತ್ತಿ ಇತ್ತು. ಅದಕ್ಕಿಂತ ಮೊದಲು ನಮ್ಮ ಭಾರತ ಅನ್ನೋದು ಹೇಗಿತ್ತು ಅನ್ನೋದು ನಿಮಗೆ ಸ್ವಲ್ಪ ಅದೇ ಒಂದು ಘೋಷಿಸ್ತದೆ. ಸರಿ, ಬ್ರಿಟಿಷರು 300 ವರ್ಷಗಳ ಹಿಂದೆ ಬಂದರು, ನಮಗೆ ವ್ಯಾಪಾರಕ್ಕೋಸ್ಕರ ಬಂದರು. ಇಲ್ಲಿ ನಮ್ಮದೆಲ್ಲ ಪರಿಸ್ಥಿತಿ ನೋಡ್ಕೊಂಡು ಇಲ್ಲಿ ತಮ್ಮ ಆಡಳಿತವನ್ನು ಮುಂದುವರಿಸಿದ್ರು. ಅದಕ್ಕಿಂತ ಮೊದಲು ಈ ಭಾರತೀಯ ರಾಜರುಗಳಿಗೆ ಭಾರತದ ಒಂದು ಪರಿಸ್ಥಿತಿನೇ ತಿಳಿದಿರಲಿಲ್ಲ. ಭಾರತ ಒಂದು ಹೇಗಿದೆ ಅನ್ನೋದು ಗೊತ್ತಿರಲಿಲ್ಲ. ಒಂದು ಅಂತಾರಾಷ್ಟ್ರೀಯ ಒಂದು ಅರಿವು ಸಹ ಸ್ವಲ್ಪ ತಿಳಿದಿರಲಿಲ್ಲ ಅಂತದ್ದು ತಪ್ಪಾಗೋದಿಲ್ಲ. ಇದು ಭಾರತದ ಒಂದು ಸಕ್ಸಸ್ ಅನ್ನೊಂದು ಒಂದು ಭಾರತ ಒಂದು ಮ್ಯಾಪ್ ಅಥವಾ ಅದರ ಭಾಗ ಭಾರತ ಅನ್ನೋ ಒಂದು ಗುರುತು ಹೇಗಿದೆ ಅನ್ನೋದು ಸಹ ಅವರಿಗೆ ತಿಳಿದಿರಲಿಲ್ಲ. ಈಗ ನಾವು ಸ್ವಲ್ಪ ನಮ್ಮ ಹಳ್ಳಿ ಜನರ ಹಿಂದೆ ಹೋದರೆ ಈಗ ನಮ್ಮ ಹಿಂದಿನೆಲ್ಲ ನಾವು ನಡ್ಕೊಂಡೇ ಹೋಗ್ತಿದ್ದು, ಚಿಕ್ಕಮಗಳೂರಿಗೆ ಹೋಗ್ತಿದ್ದು ನಡ್ಕೊಂಡು, ತರೀಕೆರೆಗೆ ಹೋಗಿ ಸಂತೆ ಮಾಡ್ಕೊಂಡು ಬಂದಿದ್ದು ಅಂತ ಅಂತಾರೆ. ಹೌದಲ್ವಾ? ಯಾಕೆ? ಆಗಿನ ಸೌಲಭ್ಯಗಳಾಗಿದ್ದು ಯಾವ ಒಂದು ಆಧುನಿಕ ಸೌಲಭ್ಯಗಳು ಹೀಗಿರುವಂತೆ ಸೌಲಭ್ಯಗಳು ಬಸ್ಸಿನ ಪ್ರಯಾಣ ಪದ್ಧತಿ ಯಾವುದೂ ಇರಲಿಲ್ಲ. ಅವ್ರಿಗೇನು ಈ ತರೀಕೆರೆನೇ ದೂರ ಇತ್ತು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇನ್ನು ಭಾರತದ ಒಂದು ಭೌಗೋಳಿಕ ನಕ್ಷೆ ಹೇಗೆ ಅರಿವಾಗಬೇಕು, ಇನ್ನು ನಾವು ಯಾವುದಾದ್ರು ಒಂದು ಪಕ್ಕದ ಯಾವುದೋ ದೇಶಕ್ಕೆ ಹೋಗಿದ್ದೆ ಅಂತ ಅನ್ನೋರು ಹಿರಿಯರು, ಆ ಒಂದು ಭಾವನೆ ಅವ್ರಿಗೆ ವಿದ್ಯಾಭ್ಯಾಸದ ಕೊರತೆ ಇವೆಲ್ಲ ಇತ್ತು. ವಿದ್ಯಾಭ್ಯಾಸದ ಕೊರತೆ ಜ್ಞಾನದ ಪ್ರಭಾವ ಕಡಿಮೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಬ್ರಿಟಿಷರು ಬಂದಿದ್ದೇ ಒಂದು ಅನುಕೂಲ ಅಂತ ಹೇಳ್ಬೋದು. ಬ್ರಿಟಿಷರಾಗಲಿ ಅಥವಾ ವಿದೇಶದಿಂದ ಬಂದಂಥವರು ಸ್ವಲ್ಪ ನಮಗೆ ಈ ಒಂದು ಶಿಕ್ಷಣದ ಒಂದು ಮಹತ್ವವನ್ನು ಅರಿಸೋದು. ಶಿಕ್ಷಣಕ್ಕೆ ಬ್ರಿಟಿಷರು ಕೊಟ್ಟ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ನೀವು ಗೊತ್ತಾಗ್ತದೆ. ಮುಂದೆ ಹೋದಾಗ ಅವರು ಏನು ಒಂದು ಕೊಡುಗೆ, ಒಂದು ಭಾರತೀಯರನ್ನ ಐಕ್ಯತೆ ಮೂಡಿಸೋದಕ್ಕಂತ ಒಂದು ಕಾನೂನು ವ್ಯವಸ್ಥೆ, ಅವರಲ್ಲಿ ನಾವೆಲ್ಲ ಒಂದೇ ಅಲ್ವಾ ಅನ್ನೋಂಥ ಭಾವನೆಯನ್ನು ಮೂಡಿಸಿದ್ದು. ಅವ್ರು ತಂದ ಏಕರೂಪ ಕಾನೂನು, ಅವ್ರು ತಂದ ರೈಲು ಸಾರಿಗೆ ವ್ಯವಸ್ಥೆ, ಇವು ಸಾರಿಗೆ ವ್ಯವಸ್ಥೆ, ಇವೆಲ್ಲವೂ ಭಾರತನ ಸ್ವಲ್ಪ ಅವನ ಹತ್ತಿರವನ್ನು ಮಾಡಿದೆ. ಹೀಗೆ ದೇಶವು ಬ್ರಿಟಿಷರ ಕಾಲದಲ್ಲಿ ನಾವು ಬ್ರಿಟಿಷರಿಂದ ಸ್ವತಂತ್ರ ಬಂದ ಮೇಲೆ ಭಾರತ ತನ್ನದೇ ಆದಂಥ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಈಗ ವಿದೇಶಿಯಿಂದ ಇಲ್ಲಿ ಹಲವಾರು ರಾಜ್ಯಗಳ ಮರುವಿಂಗಡಣೆ ಮಾಡಬೇಕಾಯಿತು. ವಿದೇಶಿಯಿಂದ ಬಂದಂಥ ವಲಸೆಗಾರರನ್ನ ಎದುರಿಸಬೇಕಾಯಿತು. ಅವರಿಗೆಲ್ಲ ಒಂದು ನಿರಾಶ್ರಿತರ ಸಮಸ್ಯೆ ಬಂತು. ಇವೆಲ್ಲವನ್ನು ಎದುರಿಸ್ಕೊಂಡು ಹಾಗೆ ಭಾರತವನ್ನು ತಮ್ಮದೇ ಆದಂಥ ಆಡಳಿತ ದೃಷ್ಟಿಯಿಂದ ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕಾದ್ರೆ ನಮ್ಮದೇ ಆದಂಥ ಇಂಥ ಸಮಸ್ಯೆಯನ್ನು ಎದುರಿಸ್ಕೊಂಡು ಅಲ್ಲಪ್ಪ ಅದರ ಮಧ್ಯೆ ನಮ್ಮದೇ ಆದಂಥ ಒಂದು ರಾಷ್ಟ್ರವನ್ನು ಹೇಗೆ ಕಟ್ಟೋದು, ರಾಷ್ಟ್ರ ಅಂತ ಹೇಳಿ ನಾವು ಹೇಳ್ತಿರ್ಬೇಕಾದ್ರೆ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಅದು ಒಂದು ರಾಷ್ಟ್ರವನ್ನು ನಿರ್ಮಾಣ ಮಾಡ್ತಾರೆ. ಸಂವಿಧಾನ ಮುಖ್ಯ. ಅಲ್ಲಿ ಸಂವಿಧಾನವನ್ನು ಒಂದು ಮುಖ್ಯವಾಗಿತ್ತು. ಇಂಥ ಅರಿತವಾಗಿದ್ದಂಥ ಒಗ್ಗೂಡಿಸುವಲ್ಲಿ ಅಂದಿನ ಗೃಹ ಮಂತ್ರಿ ಆದಂಥ ಯಾರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಉಕ್ಕಿನ ಮನುಷ್ಯ ಇವೆಲ್ಲವನ್ನು ಭಾರತ ಒಕ್ಕೂಟದಲ್ಲಿ ಸೇರಿಸಿ ಒಂದು ಏಕೀಕೃತ ಭಾರತವನ್ನಾಗಿ ಮಾಡ್ತಾರೆ. ಇವತ್ತು ನಮಗೆ 30 ರಾಜ್ಯಗಳು,
ಕೇಂದ್ರಾಡಳಿತ ಪ್ರದೇಶಗಳು ಅಂತೇಳಿ ನಾವು ಹೇಳ್ತೀವಿ ಅದಲ್ವಾ. ಇವೆಲ್ಲವನ್ನ ಹೀಗೆ ಭಾಷಾವಾರು ರಾಜ್ಯಗಳನ್ನ ಹಂಚಿದ್ದು ಹೇಗೆ ಹಂಚಿರು, ಅದು 4 ಪ್ರಾಂತ್ಯಗಳನ್ನ ಹಾಕಿರು, ಅದು ಹೇಗೆ ವಿರೋಧವಾದವು, ಅವು ಸರಿಯಾಗಲ್ಲ ಅಂತೇಳಿ ಭಾಷಾವಾರು ರಾಜ್ಯಗಳನ್ನ ಹಂಚಿ ಇವತ್ತು ನಾವು ಆಡಳಿತ ದೃಷ್ಟಿಯಿಂದ ಸಂಯುಕ್ತ ಒಂದು ಸರ್ಕಾರವನ್ನಾಗಿ ರಾಜ್ಯ ಮತ್ತು ಕೇಂದ್ರ ಎರಡೂ ಒಟ್ಟುಗೂಡಿ ನಡ್ಕೊಳ್ಳುವಂಥ ಒಂದು ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡ್ತೀವಿ. ಅದೇ ರೀತಿ ಇಂಥ ಒಂದು ರಾಷ್ಟ್ರವನ್ನು ನಿರ್ಮಾಣ ಬೇಕಾದರೆ ಒಂದು ವ್ಯವಸ್ಥಿತವಾದಂಥ ಕಟ್ಟುಪಾಡು ಇರಬೇಕು. ಆ ಕಟ್ಟುಪಾಡಿದ್ರೆ ಈ ಸಂವಿಧಾನ. ಈಗ ಸಂವಿಧಾನ ತಂದು ಈ ಸಂವಿಧಾನವನ್ನು ಬೇಕಾಗ್ತದೆ. ಈ ಸಂವಿಧಾನದ ತಂದಿದ್ದು ಹೇಗೆ, ಅದರ ಲಕ್ಷಣಗಳು ಏನು, ಸಂವಿಧಾನ ಹೇಗೆ ರಚನೆ ಆಯಿತು, ಸಂವಿಧಾನದ ನಡು ಸಮಿತಿ ಹೇಗೆ ಪ್ರಸ್ತಾವನೆ ಆಯಿತು, ಸಂವಿಧಾನ ಪ್ರಸ್ತಾವನೆ ಸಲ್ಲಿಸಿತು, ಸಂವಿಧಾನದ ಲಕ್ಷಣಗಳು ಏನು, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಮತ್ತು ನಿರ್ದೇಶಾತ್ಮಕ ತತ್ವಗಳು ಹೇಗಿದೆ ಅನ್ನೋದು ಇವತ್ತು ನಾವು ಇಲ್ಲಿ ಅಧ್ಯಯನ ಮಾಡಿ ಸಂವಿಧಾನ ಬಗ್ಗೆ. ಈಗ ಅದರಿಂದ ನಮ್ಮ ಸಂವಿಧಾನ ಈಗ ಭಾರತದ ನಮ್ಮ ಅಂದರೆ ಈಗ ಅಜ್ಞೆ ಈ ಭಾರತದ ಒಂದು ಸಂವಿಧಾನ. ಈ ಸಂವಿಧಾನ ಇಲ್ಲಿ ನೋಡಿ ಏನಾಗ್ತಿತ್ತು, ನೀವು ಸ್ವಲ್ಪ ಕಾನೂನು ಕಟ್ಟೆಯಲ್ಲಿಲ್ಲದೆ ಏನಾಗ್ತಿತ್ತು, ಶಿಸ್ತು ಅದರದ್ದೇ ಏನು ಅಂತ. ಕಾನೂನು ಇಲ್ಲದೆ ಒಂದು ರಾಷ್ಟ್ರ ಸುವ್ಯವಸ್ಥಿತವಾಗಿರೋದಕ್ಕೆ ಕಷ್ಟ. ಇಲ್ಲಿ ನೋಡಿ ಸ್ಕೂಲೇ ತಗೊಳ್ಳಿ, ಒಂದು ಶಿಸ್ತಿನ ವ್ಯವಸ್ಥೆ ಇಲ್ಲದ್ರೆ, ತಮ್ಮದೇ ಆದಂಥ ಶಿಸ್ತು ವ್ಯವಸ್ಥೆ ಇಲ್ಲದ್ರೆ ನೀವೇನು ಮಾಡ್ತೀರಾ, ಆಡ್ದಂಗೆ ಆಡ್ತೀರ, ಹೆಂಗೆ ಬೇಕಾದ್ರೂ ಕುಡಿತೀರ. ಅದೇ ಒಂದು ಕೆಲವು ಕಟ್ಟುಪಾಡುಗಳನ್ನ ಮಾಡಿದಾಗಿ ಈ ಸ್ಕೂಲಪ್ಪ ಇದು ನಿಯಮ ಇದೆ ಹಿಂಗಿರಬೇಕು ಅಂತೇಳಿ ನಾವೊಂದು ಕೆಟ್ಟ ಪಡುಗಳನ್ನ ಆಗ್ತೀವಿ. ಅದೇ ನಾವು ಕಾನೂನು ಅಲ್ವಾ. ಅದರ ಮೇಲೆ ಇರುವುದೇ ಒಂದು ಶಾಂತಿ, ನೆಮ್ಮದಿ ಮತ್ತು ಸುವ್ಯವಸ್ಥಿತ ಜೀವನ ನಡೆಸೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ಸಂವಿಧಾನ ಬೇಕು. ಅದಕ್ಕೋಸ್ಕರ ಇವತ್ತು ಇವೆಲ್ಲವನ್ನು ಹಕ್ಕುಗಳು, ಕರ್ತವ್ಯಗಳು ಅದರಲ್ಲಿ ಹೇಗಿದೆ ಸಂವಿಧಾನ ಬಗ್ಗೆ ಹೇಳಿದೆ. ಈಗ ನಮ್ಮ ಸಂವಿಧಾನ ರಚನಾ ಸಭೆ ಹೇಗಿದೆ, ರಚನಾ ಸಭೆ ಪ್ರತಿಷ್ಠಿತ ಸಂವಿಧಾನದ ರಚನಾ ಸಭೆ, ರಚನಾ ಸಂವಿಧಾನದ ರಚನಾ ಸಭೆ. ಇಲ್ಲಿ ನಮ್ಮ ನೋಡಿ, ಒಂದು ರಾಷ್ಟ್ರದ ಮೂಲಭೂತ ಕಾನೂನು ಸಂವಿಧಾನವೆಂದೇ ಕರೀತೇವೆ. ಸಂವಿಧಾನ ಆಡಳಿತ ವ್ಯವಸ್ಥೆಗೆ ಚೌಕಟ್ಟು ಒದಗಿಸುತ್ತದೆ. ನೋಡಿ, ಯಾವುದೇ ಒಂದು ರಾಷ್ಟ್ರದ ಮೂಲಭೂತ ಕಾನೂನನ್ನು ನಾವು ಸಂವಿಧಾನವೆಂದೇ ಕರೀತೀವಿ. ಯಾವುದೇ ರಾಷ್ಟ್ರದ ಒಂದು ಮೂಲಭೂತ ಕಾನೂನೇ ಈ ಸಂವಿಧಾನ. ಈ ಸಂವಿಧಾನ ಅಂತೀವಿ. ಸಂವಿಧಾನವು ಆಡಳಿತ ವ್ಯವಸ್ಥೆಗೆ ಒಂದು ಚೌಕಟ್ಟನ್ನು ಒಂದು ವ್ಯವಸ್ಥಿತವನ್ನು ಹೇಳಬೇಕಾದ್ರೆ ಈ ಸಂವಿಧಾನದ ಚೌಕಟ್ಟು ಇರಬೇಕು. ಚೌಕಟ್ಟು ಇಲ್ಲದಿದ್ದರೆ ಯಾವ ದೇಶದ ಕಾನೂನು ಕಟ್ಟಳೆಗಳು ಇಲ್ಲ. ಈ ಸಂವಿಧಾನ ಚೌಕಟ್ಟಲ್ಲೇ ನಾವು ಆಡಳಿತವನ್ನು ಯಾವುದೇ ಒಂದು ಸರ್ಕಾರವನ್ನು ನಡೆಸೋದಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಅಂಥ ಒಂದು ವ್ಯವಸ್ಥಿತವಾದ ಒಂದು ರಾಷ್ಟ್ರದ ಆಡಳಿತ ವ್ಯವಸ್ಥೆಗೆ ಬೇಕಾಗಿದೆ ಸಂವಿಧಾನ. ಸಂವಿಧಾನ ರಚನೆಗೆ ಸಂಬಂಧಿಸಿದಂತೆ ಮೋತಿಲಾಲ್ ನೆಹರು ಈ ಸಮಿತಿಯ ಶಿಫಾರಸನ್ನು ಮತ್ತು 1939ರಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಅಧಿವೇಶನ ನಿರ್ಣಯವನ್ನು ತೆಗೆದು. ಈಗ ಸಂವಿಧಾನ ಸಂಬಂಧಿಸಿದಂತೆ ಮೋತಿಲಾಲ್ ನೆಹರು ಅಂತ ಗೊತ್ತೀವಿ ಅಲ್ವಾ. ಜವಾಹರ್ಲಾಲ್ ನೆಹರು ಅವರ ತಂದೆ ಅವರಿದ್ದು ಕಾಂಗ್ರೆಸ್ನ ಮುಖಂಡರಾಗಿದ್ದರು. ಮೋತಿಲಾಲ್ ನೆಹರು ಸಮಿತಿಯು ಒಂದು ಶಿಫಾರಸನ್ನು ಮಾಡಿತು. 1930ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಕರಾಚಿ ಅಧಿವೇಶನ ನಿರ್ಣಯ ಪ್ರಕರಣವಾದವು. ಹೀಗೆ ಸಂವಿಧಾನ ರಚನೆ ಮಾಡಲು ಕ್ಯಾಬಿನೆಟ್ ಆಯೋಗವು ಒಂದು ಶಿಫಾರಸನ್ನು ಅನ್ವಯ 1940ರಲ್ಲಿ ಭಾರತೀಯದಿಂದ ಕೂಡಿದಂಥ ಸಂವಿಧಾನ ರಚನಾ ಸಭೆಯನ್ನು ಆಚರಿಸಿದೆ. ನೋಡಿ, ಶಿಫಾರಸನ್ನು ಮಾಡಿದಾಗ ಅಂತಿಮ ಕಾಂಗ್ರೆಸ್ ಮುಖಂಡರಾದ ಮೋತಿಲಾಲ್ ನೆಹರು ಮೋತಿಲಾಲ್ ನೆಹರು 1939ರಲ್ಲಿ 1939ರಲ್ಲಿ ಏನು ಮಾಡ್ತಾರೆ, ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನದಲ್ಲಿ ನಿರ್ಣಯವನ್ನು ಪ್ರಕಟವಾದವು. ಈ ಸಂವಿಧಾನ ರಚನಾ ಮಾಡಲು ಕ್ಯಾಬಿನೆಟ್ ಆಯೋಗದ ಶಿಫಾರಸಿನ ಮೇರೆಗೆ 1940ರಲ್ಲಿ ಭಾರತದಿಂದ ಕೂಡಿದಂಥ ಸಂವಿಧಾನ ರಚನಾ ಸಭೆಯನ್ನು ರಚಿಸಲಾಯಿತು. 1946ನೇ ಸಂವಿಧಾನ ರಚನೆಯನ್ನು ಸಭೆಯನ್ನು 1946ರಲ್ಲಿ ಸಂವಿಧಾನ ಒಂದು ರಚನಾ ಸಭೆಯನ್ನು ರಚಿಸಲಾಯಿತು. ಶಿಫಾರಸಿನಲ್ಲಿ ಮೋತಿಲಾಲ್ ಅವರ ಶಿಫಾರಸಿನಲ್ಲಿ ಈ ಸಂವಿಧಾನ ರಚನಾ ಸಭೆಯನ್ನು ಸ್ಥಾಪನೆ. ಸಂವಿಧಾನ ರಚನೆ 1946ರಲ್ಲಿ ಇದು ಸ್ಥಾಪನೆ ಆಯಿತು. 1946ರಲ್ಲಿ ಸ್ಥಾಪನೆಯಾಗಿ ರಚನಾ ಸಭೆ ರಚಿಸಲಾಯಿತು. 1940ರಲ್ಲಿ ಇತ್ತು. ಈ ಸಭೆಯು 389 ಸದಸ್ಯರನ್ನು ಒಳಗೊಂಡಿತ್ತು. ಭಾರತವು ವಿಭಾಗವಾಗಿ ಸ್ವತಂತ್ರಗೊಂಡ ನಂತರ ಇದು 299 ಸದಸ್ಯರನ್ನಾಗಿ
ಭಾರತ ಪಾಕಿಸ್ತಾನ ಇಬ್ಬರಾದ್ಮೇಲೆ 379 ಸದಸ್ಯರನ್ನ ಹೋಗಿ ಸ್ವತಂತ್ರ ನಮ್ಮದೇ ಭಾರತ ಸ್ವತಂತ್ರ ಆದಮೇಲೆ 299 ಸದಸ್ಯರನ್ನ ಹೊರಗೊಂಡಿತ್ತು ಒಳಗೊಂಡಿದ್ದು. ಈ ಭಾರತ ಮೇಲೆ ಆಯ್ತು ರಚನೆ ಮಾಡಿಕೊಂಡು ಮೈಸೂರು ಸಂಸ್ಥಾನದ 7 ಸದಸ್ಯರು ಸಹ ಅದರಲ್ಲಿ ಇದ್ದರು. 299ರಲ್ಲಿ ಸದಸ್ಯರಲ್ಲಿ ಭಾರತ ಭಾರತದ ರಚನಾ ಸಭೆ ಸದಸ್ಯರು ಎಷ್ಟಿದೆ 290. ಕರ್ನಾಟಕದಲ್ಲೂ ಸಹ ಎಷ್ಟಿದ್ರು 7 ಜನ ಇದ್ರು. ಕರ್ನಾಟಕದಲ್ಲೂ ಎಷ್ಟಿದ್ರು 7 ಜನ ಸದಸ್ಯರು ಅದರಲ್ಲಿದ್ದರು. ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನವು ಡಿಸೆಂಬರ್ 9, 1946 ನಡೆಯಿತು. ಡಿಸೆಂಬರ್ 9, 1946 ರಚನಾ ಸಭೆ ಡಿಸೆಂಬರ್ 9, 1949 ಸ್ಥಾಪನೆ ಆಯಿತು. ಡಿಸೆಂಬರ್ 9, 1946 ರಚನಾ ಸಭೆ ಸ್ಥಾಪನೆ ಆಯಿತು. ಮೊದಲ ರಚನಾ ಸಭೆ 46 ಸ್ಥಾಪನೆ ನಡೆಯಿತು. ಅದೊಂದು ಐತಿಹಾಸಿಕ ಘಟನೆ. ಸಚ್ಚಿದಾನಂದ ಸಿನ್ಹಾ ಹಂಗಾಮಿ ಅಧ್ಯಕ್ಷರಾಗಿದ್ದರು. ಇದರ ಐತಿಹಾಸಿಕ ಘಟನೆ. 1940ರಲ್ಲಿ ರಚನಾ ಸಭೆ ಡಿಸೆಂಬರ್ 9 ಸ್ಥಾಪನೆ ಆದಮೇಲೆ ಇದರ ರಚನಾ ಸಭೆಯ ಅಧ್ಯಕ್ಷರು ಯಾರು ಐತಿಹಾಸಿಕ ಅಂದರೆ ಸಿನ್ಹಾ ಹಂಗಾಮಿ ಸದಸ್ಯರಾಗಿ ಅಧ್ಯಕ್ಷರಾಗಿದ್ದರು. ಇಲ್ಲಿ ಯಾರು ಸಚ್ಚಿದಾನಂದ ಸಿನ್ಹಾ ಅವರು ಹಂಗಾಮಿ ಸದಸ್ಯರಾಗಿ ಇದ್ದರು. ಡಿಸೆಂಬರ್ 11, 1946 ಡಿಸೆಂಬರ್ 11, 1946 ಏನಾಯಿತು? ಡಿಸೆಂಬರ್ 11, 1946 ಏನಾಯಿತು? 46 ಈ ರಚನಾ ಸಭೆ ತಾತ್ಕಾಲಿಕವಾಗಿ ಪರ್ಮನೆಂಟ್ ಆಗಿ ಅಲ್ವಾ ಶಾಶ್ವತವಾಗಿ ರಚನಾ ಸಭೆ ಯಾರ ನೇತೃತ್ವದಲ್ಲಿ ಸ್ಥಾಪನೆ ಆಯಿತು ಅಂದರೆ ಡಿಸೆಂಬರ್ 11, 1910 ಯಾರಿದ್ರು? ಬಾಬು ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ಕಾಯಂ ಅಧ್ಯಕ್ಷರಲ್ಲಿ ನೋಡಿ ಅಧ್ಯಕ್ಷರಾಗಿದ್ದ ಡಿಸೆಂಬರ್ 4 ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ಕಾಯಂ ಅಧ್ಯಕ್ಷರನ್ನಾಗಿ ತಾತ್ಕಾಲಿಕ ಅಧ್ಯಕ್ಷರಾಗಿ 1946ರಲ್ಲಿ 9 ನೇಮಕ ಮಾಡಿದ್ರು. ಅದು ಸಚ್ಚಿದಾನಂದ ಸಿನ್ಹಾ ಅವರು. ಡಿಸೆಂಬರ್ 10, 11, 1991 ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ಕಾಯಂ ಅಧ್ಯಕ್ಷರನ್ನಾಗಿ ರಾಜೇಂದ್ರ ಪ್ರಸಾದ್ ಅವರನ್ನ ಈ ರಾಜೇಂದ್ರ ಪ್ರಸಾದ್ ಅವರನ್ನ ಕಾಯಂ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ರಚನಾ ಸಭೆಗೆ ಆಯ್ಕೆ ಮಾಡಲಾಯಿತು. ಕಾಯಂ ಅಧ್ಯಕ್ಷರಾಗಿ ರಚನಾ ಸಭೆಗೆ ಆಯ್ಕೆಯನ್ನ ಮಾಡಲಾಯಿತು. ಡಿಸೆಂಬರ್ 11, 1940 ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಕಾಯಂ ಅಧ್ಯಕ್ಷನಾಗಿ ಮತ್ತು ಟಿ ಕೃಷ್ಣಮಾಚಾರಿ ಅವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆಯನ್ನು ಮಾಡಲಾಗಿದೆ. ಇದು ಸಂವಿಧಾನ ರಚನೆಯಲ್ಲಿ ಅನೇಕರು ಅಡಿಯಲ್ಲಿ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾರೆ. ಅವರಲ್ಲಿ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಡಾಕ್ಟರ್ BR ಅಂಬೇಡ್ಕರ್, ಮೌಲಾನಾ ಅಬುಲ್ ಕಲಾಂ ಆಜಾದ್, ಸಿ ಗೋಪಾಲಾಚಾರಿ, ಕೆ ಮುನ್ಸಿ, ಶ್ರೀಮತಿ ಸರೋಜಿನಿ ನಾಯ್ಡು, ಶ್ರೀಮತಿ ಸುಜಾತಾ ಕೃಪಾಲನಿ, ಕರ್ನಾಟಕದ ಎಸ್ ನಿಜಲಿಂಗಪ್ಪ, KC ರೆಡ್ಡಿ, ಕೆಂಕಲ್ ಹನುಮಂತಯ್ಯ, ಟೇಕೂರು ಸುಬ್ರಹ್ಮಣ್ಯ ಮೊದಲಾದವರು ಎಲ್ಲರೂ ಸಹ ಇದರಲ್ಲಿ ರಚನಾ ಸಭೆ ಅಡಿಯಲ್ಲಿ ಕೆಲಸವನ್ನು ಮಾಡ್ತಾರೆ. ನೆಕ್ಸ್ಟ್ ಈ ಕರಡು ರಚನಾ ಸಮಿತಿ ಎಂದಾಗ್ತದೆ. ಕರಡು ರಚನಾ ಸಮಿತಿ ಹೆಂಗೆ? ಇಲ್ಲಿ ರಚನಾ ಸಭೆ ಆದಮೇಲೆ ಈ ಕರಡು ರಚನಾ ಸಮಿತಿ ಬೇಕು. ಕರಡು ರಚನಾ ಸಮಿತಿ ಸಹ ಮುಖ್ಯ. ಈ ರಚನಾ ಸಮಿತಿಯಿಂದ ಸ್ಥಾಪನೆ ಆಗ್ತದೆ. ಈ ಕರಡು ರಚನಾ ಸಮಿತಿ ಯಾರ ಅಧ್ಯಕ್ಷರಲ್ಲಿ ಆಗ್ತದೆ? ಇದು ಮುಖ್ಯ. ಇಲ್ಲಿ ಸಂವಿಧಾನ ರಚನಾ ಸಭೆಯ ರಾಷ್ಟ್ರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ವಿವರವಾಗಿ ಪರಿಶೀಲಿಸಿ 22 ಸಮಿತಿಗಳನ್ನು ನೋಡಿ. ಸಂವಿಧಾನ ರಚನಾ ಸಭೆಯು ರಾಷ್ಟ್ರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ವಿವರವಾಗಿ ಪರಿಶೀಲಿಸಲು 22 ಸಮಿತಿಗಳನ್ನು 5 ಉಪಸಮಿತಿಗಳನ್ನು ಹೊಂದಿತ್ತು. ಅವುಗಳಲ್ಲಿ ಪ್ರಮುಖವಾದ್ದು ಕರಡು ಸಮಿತಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಇದರ ಅಧ್ಯಕ್ಷರಾಗಿದ್ದರು.
ಇವರ ಸಂವಿಧಾನ ರಚನೆಗೆ ನೀಡಿದಂಥ ಕೊಡುಗೆಯನ್ನು ಆಧರಿಸಿ ಅವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆಯಲಾಗಿದೆ. ಈ ಕರಡು ಸಮಿತಿಯಲ್ಲಿ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಅಲ್ಲಾಡಿ ಕರಡು ಸಮಿತಿಗೆ ಕೊಡುಗೆ ನೀಡಿದೆ. ಸಂವಿಧಾನ ಶಿಲ್ಪಿ ಎಂದು ಕರೆಯಲಾಗಿದೆ. ಅದನ್ನ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ಸುಳಿ ಅಂತಂದ್ರೆ ಸಂವಿಧಾನ ರಚನಾ ಸಭೆಯು ರಾಷ್ಟ್ರಕ್ಕೆ ಸಂಬಂಧಿಸಿದ ವಿಷಯವನ್ನು ವಿವರವಾಗಿ ಪರಿಶೀಲಿಸಲು 22 ಸಮಿತಿ ಮಾಡ್ತದೆ. 22 ಸಮಿತಿ ರಚನಾ ಸಭೆ ಮಾಡ್ತದೆ. ಅವುಗಳಲ್ಲಿ ಪ್ರಮುಖವಾದ್ದು ಕರಡು ಸಮಿತಿ. ಅದರಲ್ಲಿ ಕರಡು ಸಮಿತಿಯೇ ಮುಖ್ಯವಾದ್ದು. 22 ಸಮಿತಿ ಬಿತ್ತು, ಅದು ಮುಖ್ಯವಾದ್ದು ಯಾವುದಂದ್ರೆ ಈ ಕರಡು ಸಮಿತಿ ಅತ್ಯಂತ ಮುಖ್ಯವಾದ ಸಮಿತಿ ಅಲ್ವಾ. 22 ಸಮಿತಿ ನೇಮಿಸಿದ್ರು ರಚನಾ ಸಭೆ. ಬಿ ಆರ್ ಅಂಬೇಡ್ಕರ್ ಅವರು ಈ ಕರಡು ಸಮಿತಿಯ ಅಧ್ಯಕ್ಷರು. ಬಿ ಆರ್ ಅಂಬೇಡ್ಕರ್ ಅವರು ಈ ಕರಡು ಸಮಿತಿಯ ಅಧ್ಯಕ್ಷರು. ಬಿ ಆರ್ ಅಂಬೇಡ್ಕರ್ ಅವರು ಈ ಕರಡು ಸಮಿತಿಯ ಅಧ್ಯಕ್ಷರು. ಈ ಕರಡು ಸಮಿತಿ ಅಧ್ಯಕ್ಷರಾಗಿದ್ದರು. ಈ ಸಂವಿಧಾನ ರಚನೆಯಲ್ಲಿ ಅಧ್ಯಕ್ಷರಾಗಿ ಇವರು ಸಂವಿಧಾನ ರಚನೆಗೆ ನೀಡಿದಂಥ ಕೊಡುಗೆ ಆಧರಿಸಿ ಕರಡು ಸಮಿತಿ ಅಧ್ಯಕ್ಷರಾಗಿ ಇವರು ಸಂವಿಧಾನ ರಚನೆಗೆ ನೀಡಿದಂಥ ಕೊಡುಗೆ ಆಧಾರದ ಮೇಲೆ ಇವರನ್ನ ಸಂವಿಧಾನದ ಶಿಲ್ಪಿ ಅಂತ ಹೇಳ್ತಾರೆ. ಅಂಬೇಡ್ಕರ್ ಅವರನ್ನ ಹೇಳ್ತಾ ಇದ್ದಾರೆ ಸಂವಿಧಾನದ ಶಿಲ್ಪಿ. ಸಂವಿಧಾನ ಶಿಲ್ಪಿ ಯಾರು? ಅಂಬೇಡ್ಕರ್. ಓಕೆ, ವೆರಿ ಗುಡ್. ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ. ಸಂವಿಧಾನ ಶಿಲ್ಪಿ ಇವರನ್ನ ಕರೆಯಲಾಗ್ತದೆ ಅಲ್ವಾ. ಅದಕ್ಕೋಸ್ಕರ ಇವರನ್ನ ಸಂವಿಧಾನ ಶಿಲ್ಪಿ ಎಂದು ಕರೆಯಲಾಗಿದೆ. ಈ ಕರಡು ಸಮಿತಿಯಲ್ಲಿ ಯಾರ್ಯಾರಿದ್ರು? ಅಂಬೇಡ್ಕರ್ ಅಲ್ಲದೆ ಅವರು ಇನ್ನು ಹಿಂಬಾಲಕರಾಗಿ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಕೆ ಎಂ ಮುನ್ಸಿ, ಟಿ ಟಿ ಕೃಷ್ಣಮಾಚಾರ್ಯ ಅಹಮದ್, ಸಾದುಲ್ಲಾ ಮತ್ತು ಮಾಧುರಾವ್ ಅವರು ಸದಸ್ಯರಾಗಿದ್ದರು. ಇವರೆಲ್ಲ ಸದಸ್ಯರಾಗಿ ಕೆಲಸವನ್ನು ಕರಡು ಸಮಿತಿ ಸದಸ್ಯರಾಗಿ ತುಂಬ ಅಂಬೇಡ್ಕರ್. ನೆಕ್ಸ್ಟ್ ಸಂವಿಧಾನ ರಚನೆ ಹೆಂಗಾಯಿತು? ಇಷ್ಟೆಲ್ಲ ಆದಮೇಲೆ ಸಂವಿಧಾನ ರಚನಾ ಸಭೆಯ ರಚನಾ ಕಾರ್ಯವನ್ನು ಮುಗಿಸಲು 2 ವರ್ಷ ಬೇಕಾಗ್ತದೆ. ಈ ರಚನಾ ಸಭೆ ಎಲ್ಲ ಸಹ ರಚನಾ ಕಾರ್ಯವನ್ನು ಮುಗಿಸಲು 2 ವರ್ಷ ಇರ್ತದೆ. 2 ವರ್ಷ 11 ತಿಂಗಳು ಮತ್ತು 18 ದಿನಗಳು ಬೇಕಾಗ್ತದೆ. ನೋಡಿ, 2 ವರ್ಷ 11 ತಿಂಗಳು 18 ದಿನಗಳನ್ನು ತೆಗೆದುಕೊಳ್ಳುತ್ತದೆ ಈ ಸಂವಿಧಾನ ಮುಗಿಸಲು. ರಚನಾ ಸಭೆ ಸಿದ್ದು ಈ ರಚನಾ ಸಭೆ ಇದ್ದಂಥ ಸಮಿತಿಗಳು ನಿರಂತರವಾಗಿ ಕೆಲಸ ನಿರ್ವಹಿಸಿ ಅನೇಕ ಸದಸ್ಯರನ್ನು ಮಂಡಿಸಿ ತಿದ್ದುಪಡಿಯ ಮೇಲೆ ಚರ್ಚೆ ನಡೆಸಲಾಯಿತು. ನಂತರ ಕರಡು ಸಂವಿಧಾನವನ್ನು ರಚಿಸಲಾಯಿತು. ಬ್ರಿಟಿಷ್ ಸರ್ಕಾರ ವರ್ಷದಂಥ 1909, 1919, 1935ನೇ ಕಾಯ್ದೆಯನ್ನು ಬ್ರಿಟನ್ನಿನ ಸಂಸ್ಕೃತಿ ವ್ಯವಸ್ಥೆ, ಅಮೆರಿಕ ಬಿಲ್ ಆಫ್ ರೈಟ್ಸ್, ಐರ್ಲೆಂಡಿನ ಸಾಮಾಜಿಕ ನಿರ್ದೇಶಕ ತತ್ವಗಳು ಮುಂತಾದವುಗಳನ್ನು ಅಳವಡಿಸಿಕೊಳ್ಳಲು ನಿರ್ಣಯಿಸಲಾಯಿತು. ಅಂತಿಮವಾಗಿ ನವೆಂಬರ್ 26, 1949 ನೋಡಿ, ಅಂತಿಮವಾಗಿ ಇಷ್ಟೆಲ್ಲ ಚರ್ಚೆ ಆಗಿ ಕೆಲವು ನಮ್ಮ ಇಂಗ್ಲೀಷನ್ನು ಮಾಡಿದಂಥ 1919ನೇ ಮಾಂಟೆಗೋ ಸುಧಾರಣೆ, ಚರ್ಚ್ ಸುಧಾರಣೆ ಮತ್ತು 1935 ಭಾರತ ಶಾಸನ ಕಾಯ್ದೆ, ಇವೆಲ್ಲ ಅಮೆರಿಕನ ಬಿಲ್ ಆಫ್ ರೈಟ್ಸ್ ಮತ್ತು ಐರ್ಲೆಂಡ್ ಸಾಮಾಜಿಕ ನಿರ್ದೇಶಕ ತತ್ವಗಳು ಇವೆಲ್ಲವನ್ನ ಅಳವಡಿಸಿಕೊಂಡು ಅಂತಿಮವಾಗಿ 1949ರಂದು ಈ ಸಂವಿಧಾನ ಜಾರಿಗೆ ಬರ್ತದೆ. ಸಂವಿಧಾನ ಜಾರಿಗೆ 1949ರಂದು ಈ ನಮ್ಮ ಸಂವಿಧಾನವನ್ನು ಅಂಗೀಕರಿಸ್ತಾರೆ. ಆದರೂ ಸಹ ಪೂರ್ಣ ಅಂಗೀಕರಣ ಇದು ನವೆಂಬರ್ 26, 1949ರಂದು ಈ 49 ನೋಡಿ, ನವೆಂಬರ್ 26, 1949ರಂದು ಈ ಸಂವಿಧಾನವನ್ನು ನಾವು ನಮ್ಮ ಸಂವಿಧಾನದಲ್ಲಿ ಅಂಗೀಕಾರವನ್ನು ಮಾಡ್ತೀವಿ, ಅಳವಡಿಸ್ತೀವಿ. ಅಂತಿಮವಾಗಿ ಏನಾಗ್ತದೆ, ಅಂತಿಮವಾಗಿ ಅಳವಡಿಸಿಕೊಂಡ ಮೇಲೆ ನಮ್ಮ ಸಂವಿಧಾನ ಜಾರಿಗೆ ಬಂದಿದ್ದರೆ ಜನವರಿ 26, 1950ರಂದು ಈ ಸಂವಿಧಾನ ಜಾರಿಗೆ ಬರ್ತದೆ. ಆದ್ದರಿಂದ 1950ರಂದು ಜಾರಿಗೆ ಬಂದಿದ್ದ ಜನವರಿ 26 ದಿನವನ್ನು ನಾವು ಏನಂತೀವಿ, ಈ ದಿನವನ್ನೇ ಗಣರಾಜ್ಯ ದಿನವಾಗಿ ಪ್ರತಿ ವರ್ಷ ಆಚರಿಸ್ತೀವಿ. ಆಚರಿಸಲ್ವಾ? ಪ್ರತಿ ವರ್ಷ ಗಣರಾಜ್ಯವನ್ನು ದಿನವನ್ನಾಗಿ ನೀವು ಆಚರಿಸ್ತೀರಾ. ಪ್ರತಿ ವರ್ಷ ನೀವು
ಜನವರಿ 26ರಂದು ಗಣರಾಜ್ಯ ದಿನವನ್ನು ಅಂದು ಸಂವಿಧಾನ ಜಾರಿಗೆ ಬಂದ ವೃತ್ತಿಗೋಸ್ಕರವಾಗಿ ಅಂದು ಸಂವಿಧಾನ ಇದಕ್ಕೋಸ್ಕರವಾಗಿ ನಾವು ಗಣರಾಜ್ಯವನ್ನು ಪ್ರತಿ ವರ್ಷ ಈ ಗಣರಾಜ್ಯೋತ್ಸವವನ್ನು ಯಾವಾಗ ಆಚರಿಸ್ತೀವಿ? 26 ಗಣರಾಜ್ಯೋತ್ಸವ. ಈ ಗಣರಾಜ್ಯೋತ್ಸವವನ್ನು ಜನವರಿ 26ರಂದು ಪ್ರತಿ ವರ್ಷ ನಾವೆಲ್ಲ ಆಚರಣೆ ಸಂವಿಧಾನ ಜಾರಿಗೆ ಬಂದಂಥ ಸ್ಫೂರ್ತಿಗೋಸ್ಕರವಾಗಿ ಅಥವಾ ಅದರ ಒಂದು ನೆನಪಿಗೋಸ್ಕರವಾಗಿ ಈ ಜನವರಿ 26ರಂದು ಗಣರಾಜ್ಯವನ್ನಾಗಿ ಆಚರಿಸ್ತೀವಿ. ಯಾಕಂದರೆ ಇವಾಗ ಗೊತ್ತಾಗಲಿ ನೆಕ್ಸ್ಟು ಅಲ್ಲಿ ಸಂವಿಧಾನ ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆ ಅಂತೇಳಿ ಸಂವಿಧಾನ ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆ ಸಂವಿಧಾನ ಪ್ರಸ್ತಾವನೆ ಅಥವಾ ಅದನ್ನು ನಾವು ಪೀಠಿಕೆ ಅಂತೇಳಿ ಕರಿತೀವಿ. ಇಲ್ಲಿ ಪ್ರಸ್ತಾವನೆಯನ್ನು ಮಾಡ್ತೀವಿ. ಸಂವಿಧಾನ ತನ್ನದೇ ಆದಂಥ ಪ್ರಸ್ತಾವನೆಯನ್ನೊಂದು ಈ ಪ್ರಸ್ತಾವನೆಯಲ್ಲಿ ಸಂವಿಧಾನ ರಚನಾಕಾರರ ವಿಚಾರಗಳನ್ನು ಒಳಗೊಂಡಿದೆ. ಈ ಸಂವಿಧಾನ ರೂಪುರೇಷ ಅಥವಾ ಮೌಲ್ಯ ಸಿದ್ಧಾಂತ ಮತ್ತು ಉದ್ದೇಶಗಳನ್ನು ಸಾರಾಂಶವೇ ಸಂವಿಧಾನ ಪ್ರಸ್ತಾವನೆಯಾಗಿದೆ. ನೋಡಿ, ಸಂವಿಧಾನದ ರೂಪುರೇಷ, ಮೌಲ್ಯ ಸಿದ್ಧಾಂತ ಮತ್ತು ಉದ್ದೇಶಗಳ ಸಾರಾಂಶವನ್ನು ಸಂವಿಧಾನ ಪ್ರಸ್ತಾವನೆ ಅಂತೇಳಿ ಹೇಳ್ತೀವಿ. ಇದು ಜನತೆಯನ್ನ ದೇಹಗಳನ್ನು ನಿರ್ಧರಿಸಿ ಘೋಷಿಸಿಕೊಂಡ ಆದರ್ಶ ತತ್ವವಾಗಿದೆ. ನೋಡಿ, ಇದು ಜನತೆಯ ದೇಹಗಳನ್ನು ನಿರ್ಧರಿಸಿ ಘೋಷಿಸಿಕೊಂಡ ಒಂದು ಆದರ್ಶ ತತ್ವವಾಗಿದೆ. ಈ ಪ್ರಸ್ತಾವನೆ ಡಿಸೆಂಬರ್ 13, 1946ರಂದು ಜವಾಹರ್ಲಾಲ್ ನೆಹರು ಮಂಡಿಸಿದಂಥ ದೇಹಗಳು ನಿರ್ಣಯಗಳು ಆಬ್ಜೆಕ್ಟಿವ್ ಆಫ್ ರಿಸಾಲ್ಯೂಷನ್ಸ್ ಇವುಗಳನ್ನು ಸಂವಿಧಾನ ರಚನಾ ಸಭೆ ಜನವರಿ 22, 1947ರಂದು ಅಂಗೀಕರಿಸಿತು. ಈ ನಿರ್ಣಯ ಭಾರತ ಸ್ವತಂತ್ರ ಗಣರಾಜ್ಯ ಪ್ರಜೆಗಳಾದಂಥ ನೋಡಿ ಏನಂತ ಇದೆ ಪ್ರಸ್ತಾವನೆ ಅಂದರೆ, ಈ ನಿರ್ಣಯವು ಸಂವಿಧಾನ ಪ್ರಸ್ತಾವನೆಯಲ್ಲಿ ಉಳಿಸಿದ ದೇಹ ನಿರ್ಣಯ ಏನಿದೆ ಅಂದರೆ, ಈ ನಿರ್ಣಯವು ಭಾರತ ಸ್ವತಂತ್ರ ಗಣರಾಜ್ಯ ಪ್ರಜೆಗಳಾದ ಪರಮಾಧಿಕಾರ ಜನತೆಯ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಒದಗಿಸುವುದಾಗಿ ತಿಳಿಸಿದೆ. ಈ ಪ್ರಸ್ತಾವನೆಯಲ್ಲಿ ಆಗಿರುವಂಥ ಮುಖ್ಯ ನಿರ್ಣಯಗಳು. ನಮ್ಮ ಸಂವಿಧಾನ ಪೂರ್ವ ಪೀಠಿಗೆ ತುಂಬ ಅರ್ಥಗರ್ಭಿತವಾಗಿದ್ದು ಅದನ್ನು ದೇಶದ ರಾಜಕೀಯ ವ್ಯವಸ್ಥೆಯ ಚಿತ್ರಣವನ್ನು ಚಿತ್ರಿಸುತ್ತದೆ. ಆದ್ದರಿಂದ ಸಂವಿಧಾನ ಕೈದೀಪವಾಗಿದೆ. ಇದು ಸಂವಿಧಾನ ಒಂದು ಕೈದೀಪ ಅಂತೇಳಿ ಕರೀತಾರೆ. ಕೆಲವರು ಸಂವಿಧಾನವನ್ನು ಒಡವೆ ಜ್ಯುವೆಲ್ಸ್ ಅಂತ ಕರೆಯಲಾಗಿದೆ. ನೋಡಿ, ಕೆಲವರು ಸಂವಿಧಾನವನ್ನು ಜ್ಯುವೆಲ್ಸ್ ಅಂತ ಮಂಡಿಸಿದ್ದಾರೆ. ಅದರಲ್ಲಿ ಕೆ. ಮುನ್ಷಿ ಅವರು ರಾಜಕೀಯ ಜಾತಕ ಅಂತೇಳಿ ಕರೆದಿದ್ದಾರೆ. ರಾಜಶಾಸ್ತ್ರದಂಥ ಕೆ. ಮುನ್ಷಿ ಅವರು ರಾಜಕೀಯ ಜಾತಕ ಅಂತೇಳಿ ಸಂವಿಧಾನವನ್ನು ಕರೆದಿದ್ದಾರೆ. ಮುನ್ಷಿ ಅವರು ಏನು ಕರೆದಿದ್ದಾರೆ? ಮುನ್ಷಿ ಅವರು ಏನು ಹೇಳಿದ್ದಾರೆ? ರಾಜಕೀಯ ಜಾತಕ ಅಂತೇಳಿ ಕರೆದಿದ್ದಾರೆ. ಮುನ್ಷಿ ಜಾತಕ, ರಾಜಕೀಯ ಜಾತಕ ಅಂತೇಳಿ ಮುನ್ಷಿ ಅವರು ರಾಜಕೀಯ ಜಾತಕ ಅಂತೇಳಿ ಮುನ್ಷಿ ಅವರು ರಾಜಕೀಯ ಜಾತಕ ಅಂತೇಳಿ ಕರೆದಿದ್ದಾರೆ. ಕೆಲವು ಜ್ಯುವೆಲ್ಸ್ ಅಂತ ಒಡವೆ ಅಂತ ಕರೆದ್ರೆ, ಇನ್ನೊಬ್ಬರು ಕೈದೀಪ ಅಂತ ಕರೀತಾರೆ. ಹೀಗೆ ಮುನ್ಷಿಯವರು ರಾಜಕೀಯ ಜಾತಕ ಅಂತ. ಭಾರತ ಪ್ರಜೆಗಳಾದ ನೋಡಿ, ಈ ಸಂವಿಧಾನ ಪ್ರಸ್ತಾವನೆ ಇರುವಂಥ ಅನುಭವದಂಥ ಅಂಶಗಳು ಯಾವುದಂದರೆ, ಈ ಭಾರತ ಪ್ರಜೆಗಳಾದಂಥ ನಾವು ನಮ್ಮ ಸಂವಿಧಾನ ಪ್ರಸ್ತಾವನೆಯನ್ನು ಭಾರತ ಪ್ರಜೆಗಳಂತ ನಾವು ಎಂದೂ ಸಹ ಆರಂಭಗೊಳ್ಳುವಂಥ ಭಾರತ ಸಂವಿಧಾನವನ್ನು ಭಾರತೀಯರಿಂದಲೇ ರಚಿಸಿಕೊಂಡಿದ್ದು ಭಾರತ ಪ್ರಜೆಗಳಾದ ನಾವೆಲ್ಲರೂ ಭಾರತೀಯರು ಎಂಬ ಭಾವನೆ ಹೊಂದಿ ಎಲ್ಲರೂ ಅಶೋಕನ ಕಾಪಾಡುವಲ್ಲಿ ಶ್ರಮಿಸಿದೆ ಅಂತೇಳಿ ಹೇಳಿ ಶುರುವಿದೆ. ನೆಕ್ಸ್ಟ್, ಸಾರ್ವಭೌಮ ಪರಮಾಧಿಕಾರ ಸಂಪನ್ನ ರಾಷ್ಟ್ರ ಅಂತೇಳಿ ನಾವು ನಮ್ಮ ಪ್ರಸ್ತಾವನೆ ಇದೆ. ಭಾರತವು ಪ್ರಪಂಚದ ಯಾವುದೇ ರಾಷ್ಟ್ರಕ್ಕೆ ಅಧೀನವಾಗಿರದೆ ಸಾರ್ವಭೌಮ ರಾಷ್ಟ್ರವಾಗಿದೆ. ವಿಶ್ವ ಯಾವುದೇ ಬಣಕ್ಕೆ ಸೇರದೆ ತನ್ನದೇ ಆದಂಥ ಸ್ವತಂತ್ರ ವಿದೇಶಾಂಗ ನೀತಿ, ಅಲಿಪ್ತ ನೀತಿ, ಯೋಜನಾ ಪದ್ಧತಿಯನ್ನು ಅನುಸರಿಸಿ ಆಂತರಿಕ ಮತ್ತು ಬಾಹ್ಯ ಪರಿಮಾಣಿಕರವನ್ನು ಪಡೆದಿದೆ. ಆಂತರಿಕ ಮತ್ತು ಬಾಹ್ಯ ಪರಿಮಾಣಿಕರನ್ನು ಪಡೆದಿದೆ ಅಂತೇಳಿ ಹೀಗೆ ಸಾರ್ವಭೌಮತ್ವ ಅಧಿಕಾರವನ್ನು ಅಧಿಕವಾಗಿದೆ. ನೆಕ್ಸ್ಟ್, ಸಮಾಜವಾದ. ಭಾರತ ಒಂದು ಸುಖಿ ರಾಜ್ಯ ಮತ್ತು ಸಮಾಜವಾದ ರಾಷ್ಟ್ರವನ್ನಾಗಿ ಮಾಡಲು ಸಂವಿಧಾನದ ಪ್ರಧಾನ ಗುರಿಯಾಗಿದೆ. ಸಮಾಜ ತತ್ವಗಳನ್ನು ಪ್ರಜಾಪ್ರಭುತ್ವದ ಮೂಲಕ ಜಾರಿಗೆ ತರಲು ಸಾಧ್ಯ ಎಂಬುದನ್ನು ಪ್ರಸ್ತಾಪನೆಯನ್ನು ಸೂಚಿಸಿ ಸಮಾಜ ಎಂಬ ಪದವನ್ನು 1976-42ನೇ ತಿದ್ದುಪಡಿಯ ಮೂಲಕ ಅಳವಡಿಸಿಕೊಳ್ಳಲಾಗಿದೆ. ಹೀಗೆ ಸಮಾಜವಾದಿ ರಾಷ್ಟ್ರ ನಿರ್ಮಾಣದ ಬುನಾದಿಯನ್ನು ರಾಜ್ಯ ನಿರ್ದೇಶಾತ್ಮಕ 40ನೇ ತಿದ್ದುಪಡಿಯ ಮೂಲಕ ಅಳವಡಿಸಿಕೊಳ್ಳಲಾಗಿದೆ. ಈ ಮೂಲಕ ಭೂ ಸುಧಾರಣೆ, ಪ್ರಗತಿಪರ ಆರ್ಥಿಕ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿದೆ.
ಹೀಗೆ ಸಮಾಜವಾದದಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಜಾತ್ಯತೀತ ಮತ ಒಂದು ನಿರಪೇಕ್ಷೆ ಅಂತಲೇ ಹೇಳ್ತೀವಿ. ಜಾತ್ಯತೀತ ಮತ ನಿರಪೇಕ್ಷತೆ ಅಂದ್ರೇನು? ಮತ ನಿರಪೇಕ್ಷತೆ ಅಂದ್ರೇನು? ಈ ಜಾತ್ಯತೀತ ಮತ ನಿರಪೇಕ್ಷತೆ ಅಂದರೆ ಮತ ನಿರಪೇಕ್ಷತೆ ಅಥವಾ ಜಾತ್ಯತೀತ ಅಂತ ಮತ ನಿರಪೇಕ್ಷತೆ ಅಂದರೆ ನಿರಪೇಕ್ಷ ಮತ ನಿರಪೇಕ್ಷ ಅಂತಷ್ಟೇ. ಮತ ನಿರಪೇಕ್ಷ ಅಷ್ಟೇ. ಮತ ನಿರಪೇಕ್ಷ ಅಂದ್ರೇನು? ಮತ ನಿರಪೇಕ್ಷ ಅಂದರೆ ನಿರಪೇಕ್ಷ ಅಂದರೆ ಮತ ನಿರಪೇಕ್ಷ ಅಂದ್ರೇನು? ಇಲ್ಲಿ ಮತ ನಿರಪೇಕ್ಷ ಅಂದ್ರೇನು? ಇದು ಸಾಮಾನ್ಯವಾಗಿ ಜಾತ್ಯತೀತ ಅಂದರೆ ಎಲ್ಲ ಜಾತಿಗಳಿಗೂ ನಾವು ಅವಕಾಶವನ್ನು ಕೊಟ್ಟಿದ್ದೀವಿ ಅಲ್ವಾ? ಮತ ನಿರಪೇಕ್ಷತೆ ಅಂದರೆ ಇವತ್ತು ಜಾತ್ಯತೀತ ಎಂಬ ಪದವನ್ನು ಸಂವಿಧಾನ 42ನೇ ತಿದ್ದುಪಡಿ ಮೂಲಕ 1970ರಲ್ಲಿ ಅಳವಡಿಸಿದೆ. ಭಾರತ ಯಾವುದೇ ಮತವನ್ನು ಒಂದು ರಾಷ್ಟ್ರೀಯ ಮತವನ್ನಾಗಿ ಸ್ವೀಕರಿಸಿಲ್ಲ. ನಮ್ಮ ಕಾನೂನಿನ ಅಡಿಯಲ್ಲಿ ಇವತ್ತಿಗೂ ಸಹ ಹಿಂದೂ ಧರ್ಮದ ಹೆಚ್ಚಿನದಲ್ಲಿ ಹಿಂದೂ ಧರ್ಮದವರಿಗೆ ರಾಷ್ಟ್ರೀಯ ಧರ್ಮ ಅಂತ ನಾವು ಹಿಂದೂ ಧರ್ಮವನ್ನು ಇಂದಿಗೂ ಸಹ ಘೋಷಿಸಲಿಲ್ಲ ಅಲ್ಲ. ಕಡಿಮೆ ಇದೆ ಅಂತೇಳಿ ಅವ್ರಿಗೆ ಭಿನ್ನವಾದ ಅವ್ರಿಗೆ ಕಿರುಕುಳ ಗೊತ್ತಿಲ್ಲ, ಅವರು ವಾಸಿಸೋದಕ್ಕೆ ಯಾವುದೇ ಒಂದು ನಾವು ತೊಂದರೆಯನ್ನು ಮಾಡಿಲ್ಲ, ಅವರ ಯಾವುದೇ ಆಚರಣೆಗೆ ಅಡ್ಡಿ ಬಂದಿಲ್ಲ. ಎಲ್ಲರಿಗೂ ಸಹ ಅವ್ರ ಮತದ ಆ ತತ್ವಗಳನ್ನು ಆಚರಿಸೋಕ್ಕೆ ಯಾವುದೇ ಒಂದು ಆಚರಣೆಗೆ ನಾವು ಅವಕಾಶವನ್ನು ಯಾರು ಬೇಕಾದ್ರೂ ಯಾವ ಧರ್ಮವನ್ನು ಸ್ವೀಕರಿಸ್ಬೋದು, ಮತ್ತು ಈ ಧರ್ಮ ಬಿಟ್ಟು ಬೇರೆ ಧರ್ಮಕ್ಕೆ ಹೋಗ್ಬೋದು, ಎಲ್ಲವನ್ನ ನಾವು ಅವಕಾಶವನ್ನು ಕೊಟ್ಟಿದ್ದೀವಿ. ನಾವು ಯಾವುದೇ ಒಂದು ಮತವನ್ನು ರಾಷ್ಟ್ರೀಯ ಧರ್ಮವನ್ನಾಗಿ ಅಂಗೀಕರಿಸಿಲ್ಲ. ಆದ್ದರಿಂದ ಭಾರತ ನಿರಪೇಕ್ಷ ರಾಷ್ಟ್ರವಾಗಿದೆ. ಪ್ರಜೆಗಳ ಯಾವ ನಿರಪೇಕ್ಷದಿಂದ ಮಾಡ್ಬೋದು. ಆದ್ದರಿಂದ ಪ್ರಜೆಗಳಿಗೆ ತಮಗೆ ಬೇಕಾದ ಮತ ಅನುಸರಿಸುವ ಸ್ವತಂತ್ರವನ್ನು ಪಡೆದಿದ್ದಾರೆ. ಸರ್ವಧರ್ಮವೂ ಸಹ ಸಮಾನವಾದ ಪ್ರಾತಿನಿಧ್ಯವನ್ನು ನೀಡಲಾಗಿದೆ. ನೆಕ್ಸ್ಟ್ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಪ್ರಜಾಸತ್ತಾತ್ಮಕ ಗಣರಾಜ್ಯವು ಪ್ರಜಾಸತ್ತಾತ್ಮಕ ಗಣರಾಜ್ಯವು ಸಹ ಹೌದು. ಇವತ್ತು ಭಾರತ ಪ್ರಜಾಸತ್ತಾತ್ಮಕ ಒಂದು ಗಣರಾಜ್ಯ ಅಂತೇಳಿ ಕರಿತೀವಿ. ಇವತ್ತು ಪ್ರಜೆಗಳಿಂದ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಹ ಸುಖವನ್ನು ಸಾಧಿಸುವಂಥ ಜವಾಬ್ದಾರಿ ಸರ್ಕಾರಕ್ಕಿದೆ. ರಾಷ್ಟ್ರದ ಸಮಸ್ಯೆಯನ್ನು ಚರ್ಚೆಯ ಮೂಲಕ ಬಗೆಹರಿಸಿಕೊಳ್ಳಲಾಗ್ತದೆ. 5 ವರ್ಷಗಳೊಮ್ಮೆ ನಡೆಯುವಂಥ ಸ್ವತಂತ್ರ ಚುನಾವಣೆಯ ಮೂಲಕ ತಮ್ಮ ಹಕ್ಕನ್ನು ತಮಗೆ ಬೇಕಾದ ಇಷ್ಟದವರನ್ನು ಆಯ್ಕೆಯನ್ನು ಮಾಡ್ಬೋದು ಅಲ್ವಾ? ಚುನಾವಣೆಯಲ್ಲಿ ಮುಕ್ತ ಮತದಾನ ಪದ್ಧತಿ ನಮ್ಮ ಪ್ರಜಾಪ್ರಭುತ್ವ ಬೆಂಬಲಿಸುತ್ತದೆ. ಭಾರತೀಯ ರಾಷ್ಟ್ರಪತಿಯನ್ನು 5 ವರ್ಷದವರೆಗೆ ಚುನಾವಣೆ ಮೂಲಕ ಆಯ್ಕೆ ಮಾಡುವ ಮೂಲಕ ಭಾರತದ ಒಂದು ಗಣರಾಜ್ಯ ಅಂತೇಳಿ ಎಂಬುದನ್ನು ಸೂಚಿಸುತ್ತದೆ ನೋಡ್ಬೋದು ಅಲ್ವಾ? ರಾಷ್ಟ್ರದ ಮುಖ್ಯಸ್ಥರನ್ನು ಪ್ರಜೆಗಳೇ ಆಯ್ಕೆಯನ್ನು ಮಾಡ್ತಾರೆ. ಆದ್ದರಿಂದ ನಮ್ಮ ಭಾರತವು ಗಣರಾಜ್ಯದಿಂದ ಕೂಡಿದೆ. ಪ್ರಜೆಗಳಿಂದ ಎಲ್ಲನ್ನಾಗಿದೆ. ಪ್ರಜೆಗಳಿಗೆ ಹೆಚ್ಚು ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಕರಿತೀವಿ. ನೆಕ್ಸ್ಟ್ ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳು ಏನು? ನಮ್ಮ ಸಂವಿಧಾನದ ಲಕ್ಷಣಗಳು ಏನು? ಪ್ರಮುಖ ಲಕ್ಷಣಗಳು ಯಾವುದಂದ್ರೆ ನೋಡಿ, ಲಿಖಿತ ಮತ್ತು ಬೃಹತ್ ಸಂವಿಧಾನ. ಲಿಖಿತ ಮತ್ತು ಬೃಹತ್ ಸಂವಿಧಾನ. ಸಂವಿಧಾನದಲ್ಲಿ ಮೊದಲೇನು ಲಿಖಿತ ಮತ್ತು ಬೃಹತ್ ಸಂವಿಧಾನ. ಬೃಹತ್ ಸಂವಿಧಾನ ಲಿಖಿತ ಮತ್ತು ಬೃಹತ್ ಸಂವಿಧಾನ ಅಂತೇಳಿ ಕರಿತೀವಿ. ನಮ್ಮ ಭಾರತವನ್ನು ಭಾರತವು ಲಿಖಿತ ರೂಪದಲ್ಲಿದೆ. ಸಂವಿಧಾನ ಬರವಣಿಗೆಯಿಂದ ರೂಪದಲ್ಲಿದೆ. ಇದರಲ್ಲಿ ಶಾಸಕಾಂಗ, ಸಂವಿಧಾನದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತೇಳಿ ರಚನೆಗಳು ಅದರ ರಚನೆಯಲ್ಲಿ ಅಧಿಕಾರವನ್ನು ಹೊಂದಿದೆ. ಇದರ ಕಾರ್ಯವ್ಯಾಪ್ತಿ ಲಿಖಿತ ಆಧಾರವಾಗಿದೆ. ಮೂಲಭೂತ ಹಕ್ಕುಗಳು, ಕರ್ತವ್ಯಗಳಿವೆ. ರಾಜ್ಯ ನಿರ್ದೇಶಾತ್ಮಕ ತತ್ವಗಳು ಇದರಲ್ಲಿ ಅಡಿಕೆಯಾಗಿವೆ. ಬರವಣಿಗೆ ತತ್ವಗಳು ಬರವಣಿಗೆ ರೂಪದಲ್ಲಿವೆ. ಸಂವಿಧಾನವು ಮೂಲತಃ 22 ಭಾಗಗಳು. ಈ ಬರವಣಿಗೆ ರೂಪದಲ್ಲಿ ನೋಡಿ, ನಮ್ಮ ಬರವಣಿಗೆಯಲ್ಲಿ 22 ಭಾಗಗಳಿವೆ. 8 ಅನುಸೂಚಿಗಳನ್ನು, 395 ವಿಧಿಗಳನ್ನು ಮೊದಲ ಸಂವಿಧಾನದಲ್ಲಿ ಇತ್ತು. ಈ ಕುರಿತು ನಂತರದಲ್ಲಿ ತಿದ್ದುಪಡಿಯಾಗಿ ಅಲ್ವಾ? ತಿದ್ದುಪಡಿಯಾಗಿ 25 ಭಾಗಗಳಾಗಿವೆ. 25 ಭಾಗಗಳು, 8 ಅನುಸೂಚಿಗಳು ಭಾಗಗಳು, 12 ಅನುಸೂಚಿಗಳು ಮತ್ತು 465 ವಿಧಿಗಳನ್ನು ಒಳಗೊಂಡು ಬೃಹತ್ ಸಂವಿಧಾನವಾಗಿದೆ. ನಮ್ಮ ಸಂವಿಧಾನದ ತಿದ್ದುಪಡಿಯಾಗಿ ಇವತ್ತು ಎಷ್ಟಿದೆ ಅಂದರೆ ನಮ್ಮ
ಬಂದಿದ್ದು. ನಂತರ ಸುಮಾರು ನಮ್ಮ ಸಂವಿಧಾನ ಮೂಲಕ ಬರವಣಿಗೆ ಇವತ್ತು 25 ಭಾಗಗಳು, 25 ಭಾಗಗಳು. 12 ಪರಿಚ್ಛೇದಗಳು, 12 ಪರಿಚ್ಛೇದಗಳು ಮತ್ತೆ 465 ವಿಧಿಗಳು. ಪರಿಚ್ಛೇದಗಳು 12 ಅನುಸೂಚಿ, 12 ಭಾಗಗಳು, 12 ಅನುಸೂಚಿಗಳು, 465 ವಿಧಿಗಳು. 12 ಅನುಸೂಚಿಗಳು, ಪರಿಚ್ಛೇದಗಳು, ಅನುಸೂಚಿಗಳು, ಅನುಸೂಚಿಗಳು, 465 ವಿಧಿಗಳನ್ನು ಒಳಗೊಂಡು ಬೃಹತ್ ಸಂವಿಧಾನವಾಗಿದೆ. ಬೃಹತ್ ಸಂವಿಧಾನ ಅಂತ ಹೇಳಲಾಗಿದೆ. ಭಾಗಶಃ ನೆಕ್ಸ್ಟ್ ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ ಸಂವಿಧಾನ. ಭಾಗಶಃ ನಮ್ಯ ಏನಂದು ತಕ್ಷಣ ಭಾಗಶಃ ನಮ್ಯ, ಭಾಗಶಃ ಅನಮ್ಯ, ಅನಮ್ಯ ಸಂವಿಧಾನ. ಭಾಗಶಃ ಅನಮ್ಯ ಸಂವಿಧಾನ, ಭಾಗಶಃ ನಮ್ಯ, ಭಾಗಶಃ ಅನಮ್ಯ ಸಂವಿಧಾನ. ಯಾವುದೇ ಸಂವಿಧಾನ ವಿಶೇಷ ವಿಧಾನವನ್ನು ಅನುಸರಿಸುವುದೇ ಸುಲಭವಾಗಿ ತಿದ್ದುಪಡಿ ಮಾಡಬಹುದು. ಯಾವುದೇ ಸಂವಿಧಾನ ವಿಶೇಷವಾದ ವಿಧಾನವನ್ನು ಅನುಸರಿಸದೆ ಅದನ್ನು ಸುಲಭವಾಗಿ ತಿದ್ದುಪಡಿ ಮಾಡಬಹುದು. ಅದನ್ನು ನಾವು ನಮ್ಯ ಅಂತೇವೆ. ಯಾವುದೇ ಒಂದು ಸಂವಿಧಾನವನ್ನು ವಿಧಾನವನ್ನು ಅನುಸರಿಸದೆ, ಯಾವ ವಿಧಾನವನ್ನು ಅನುಸರಿಸದೆ ಸುಲಭವಾಗಿ ಯಾವ ವಿಧಾನವನ್ನು ಅನುಸರಿಸದೆ ಅವ್ರು ಬೇಕಾದಾಗೆ ಅದನ್ನು ತಿದ್ದುಪಡಿ ಮಾಡುವುದು, ಅದನ್ನು ಅಥವಾ ಆ ಸಂವಿಧಾನವನ್ನು ಏನು ಕರಿತೀವಿ? ನಮ್ಯ ಸಂವಿಧಾನ ಅಂತ ಕರಿತೀವಿ. ಮತ್ತು ಇನ್ನೊಂದು, ಯಾವ ಸಂವಿಧಾನವನ್ನು ತಿದ್ದುಪಡಿ ವಿಶೇಷ ವಿಧಾನವನ್ನು ಒಳಗೊಂಡಿರ್ತದೋ, ವಿಶೇಷ ವಿಧಾನವನ್ನು ಅದನ್ನು ಅನಮ್ಯ ಸಂವಿಧಾನ ಅಥವಾ ಕಠಿಣ ಸಂವಿಧಾನ ಎಂದು ಕರೆಯಲಾಗುತ್ತದೆ. ಭಾರತದ ಸಂವಿಧಾನ ಅತಿ ಸುಲಭವಾಗಿರದೆ, ಅತಿ ಕಠಿಣವಾಗಿರದೆ, ಸರಳ ಮತ್ತು ಕಠಿಣವಾಗಿರುತ್ತದೆ. ಆದ್ದರಿಂದ ಇದನ್ನು ಏನಂತೀವಿ? ಕೂಡಿದೆ. ಆದ್ದರಿಂದ ಭಾಗಶಃ ಏನಂತೀವಿ? ಎಂತ ಸಂವಿಧಾನ? ಏನಂತ ಕರಿತೀವಿ? ನಮ್ಯ, ಅನಮ್ಯ. ಅನಮ್ಯ ಸಂವಿಧಾನ ಅಂತೇಳಿ ಕರಿತೀವಿ. ಭಾಗಶಃ ಅನಮ್ಯ ಸಂವಿಧಾನ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಸಂಸದೀಯ ಸರ್ಕಾರ ಪದ್ಧತಿ ಏನಂತೀವಿ? ಸಂಸದೀಯ ಸರ್ಕಾರ. ನಮ್ಮ ಸಂವಿಧಾನ ಸಂಸದೀಯ ಸರ್ಕಾರ ಪದ್ಧತಿಗೆ ಒಂದು ಮೊದಲನೇದಾಗಿ ಸಂಸದೀಯ ಸರ್ಕಾರ ಪದ್ಧತಿ. ಈ ಸಂಸತ್ತು ಅಥವಾ ಸಂಸದೀಯ ಸರ್ಕಾರ ಪದ್ಧತಿ ಎಂದೇನು? ಈ ಸಂಸದೀಯ ಸರ್ಕಾರ ಪದ್ಧತಿ ಎಂದೇನು? ಸಂಸದೀಯ ಸರ್ಕಾರ ಪದ್ಧತಿ ಎಂದೇನು? ಸಂಸದೀಯ ಸರ್ಕಾರ ಪದ್ಧತಿ ಎಂದೇನು? ನಮ್ಮ ಸಂವಿಧಾನವು ಸಂಸದೀಯ ಸರ್ಕಾರ ಪದ್ಧತಿಗೆ ಅವಕಾಶವನ್ನು ಮಾಡ್ತದೆ. ಸಂಸದೀಯ ಸರ್ಕಾರ ಪದ್ಧತಿಗೆ ಅವಕಾಶವನ್ನು ಮಾಡಿಕೊಡ್ತದೆ. ನೋಡಿ, ಪ್ರಜೆಗಳಿಂದ ಆಯ್ಕೆಯಾದಂಥ ಸಂಸತ್ತು ಪರಮಾಧಿಕಾರವನ್ನು ಹೊಂದಿದೆ. ಪ್ರಜೆಗಳಿಂದ ಆಯ್ಕೆಯಾದಂಥ ಸಂಸತ್ತು ಇವತ್ತು ಕೇಂದ್ರ ಸರ್ಕಾರವನ್ನು ನಿಂತೀವಿ. ಕೇಂದ್ರ ಸರ್ಕಾರದಲ್ಲಿರುವ ಮೇಲ್ಮನೆ ಕೆಳಮನೆಯನ್ನು ಎರಡು ಸೇರನ್ನ ಸಂಸತ್ತು ಅಂತ ಕರೀತೀವಿ. ಇಲ್ಲಿ ರಾಜ್ಯಸಭೆ ಮತ್ತು ವಿಧಾನಸಭೆಯನ್ನ ಏನಂತೀವಿ? ವಿಧಾನ ಸಭಾ ಅಂತೇಳಿ ಕರಿತೀವಿ. ವಿಧಾನಸಭಾ ಅಂತೇಳಿ ಕರಿತೀವಿ. ಅದೇ ರೀತಿ ಸಂವಿಧಾನ ಸಂಸದೀಯ ಸರ್ಕಾರ ಪದ್ಧತಿಗೆ ಅವಕಾಶವನ್ನು ಕೊಟ್ಟಿದೆ. ಈ ಪ್ರಜೆಗಳಿಂದ ಆಯ್ಕೆಯಾದಂಥ ಸಂಸತ್ತು ಈ ಪರಮಾಧಿಕಾರವನ್ನು ಹೊಂದಿದೆ. ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಕಾರ್ಯಾಂಗ ಶಾಸಕಾಂಗ ರಚನೆಯಾಗಿದೆ. ಶಾಸಕಾಂಗಕ್ಕೆ ಹೆಚ್ಚು ಹೊಣೆ ಇರುತ್ತದೆ. ಯಾವತ್ತು ಶಾಸಕಾಂಗಕ್ಕೆ ಹೆಚ್ಚು, ಪ್ರಜೆಗಳಿಂದ ಆಯ್ಕೆಯಾದಂಥ ಶಾಸಕರಿಗೆ ಹೆಚ್ಚು ಅಧಿಕಾರ ಇದೆ. ಅದು ಶಾಸಕರೇ ಹೆಚ್ಚಿಗೆ ಬಗ್ಗೆ ಕಾನೂನನ್ನು ತಿದ್ದುಪಡಿಯುವಂಥ ಅತಿ ಹೆಚ್ಚು ಬಹುಮತ ಬಂದ ಶಾಸಕರಿಂದ ಬೇಕಾದ್ರೆ ನಾವು ಇಡೀ ರಾಷ್ಟ್ರದಲ್ಲಿ ಒಂದು ಕಾನೂನನ್ನು ತಿದ್ದುಪಡಿ ಅವಕಾಶ ಇದೆ. ಆದರೆ ಸಂಸತ್ತಿಗೆ ಇದೆ. ಶಾಸಕಾಂಗ ಇರುತ್ತದೆ. ಮಂತ್ರಿಮಂಡಲ ಶಾಸಕಾಂಗ ವಿನ್ಯಾಸದ ಅಧಿಕಾರದಲ್ಲಿರುತ್ತದೆ. ಶಾಸಕಾಂಗದ ನೋಡಿ ಹೆಚ್ಚು ಶಾಸಕಾಂಗಕ್ಕೆ ಹೆಚ್ಚು ಮನೆ ಇರುತ್ತದೆ. ಮಂತ್ರಿಮಂಡಲದ ಶಾಸಕಾಂಗದ ವಿಶ್ವಾಸವಿರುವ ಅಧಿಕಾರ ಇರುತ್ತದೆ. ಮತ್ತು ಶಾಸಕಾಂಗ ವಿಶ್ವಾಸ ಕಳೆದುಕೊಂಡಾಗ ತಕ್ಷಣ ರಾಜೀನಾಮೆ ಆಗುತ್ತದೆ. ಶಾಸಕಾಂಗ ವಿಶ್ವಾಸವರೆಗೂ ಸಂಸತ್ ಸರ್ಕಾರ ನಡೀತದೆ. ಇವತ್ತು ಶಾಸಕಾಂಗದ ವಿಶ್ವಾಸವರೆಗೂ ಮೋದಿ ಸರ್ಕಾರ ನಡೀತದೆ. ಯಾರು
ಒಮ್ಮೆ ಶಾಸಕಾಂಗದ ಸಂಖ್ಯೆ ಕಡಿಮೆ ಆದರೆ ಬಹುಮತ ಕಡಿಮೆ ಆಗಿ ಅವ್ರ ಕೆಳಗೆ ಸರ್ಕಾರವನ್ನು ಇಳಿಸಬೇಕಾಗ್ತದೆ ಅಂತ ಹೇಳಿ ಗೊತ್ತಾಗುತ್ತೆ. ನೆಕ್ಸ್ಟ್ ಗಣತಂತ್ರ ವ್ಯವಸ್ಥೆ. ಗಣತಂತ್ರ ವ್ಯವಸ್ಥೆ ಗಣತಂತ್ರ ವ್ಯವಸ್ಥೆ ಇದು ಸಾಮಾನ್ಯವಾಗಿ ಇಲ್ಲಿ ಸಂವಿಧಾನ ಭಾರತವನ್ನು ಗಣತಂತ್ರ ರಾಜ್ಯಗಳಿಂದ ಪ್ರಜೆಗಳ ಸಾರಿದೆ. ಪ್ರಜೆಗಳಿಂದ ಪರೋಕ್ಷವಾಗಿ ನಿಗದಿತ ಅವಧಿಗೆ ಆಯ್ಕೆಯಾದಂಥ ರಾಷ್ಟ್ರದ ಮುಖ್ಯಸ್ಥರನ್ನು ಹೊಂದಿರುತ್ತಾರೆ ಅಲ್ವಾ. ಸಾಮಾನ್ಯವಾಗಿ ಗಣತಂತ್ರ ರಾಜ್ಯಗಳಿಗೆ ಸಾಧ್ಯ ಪ್ರಜೆಗಳಿಂದ ಪರೋಕ್ಷವಾಗಿ ನಿಗದಿತ ಆಯ್ಕೆಯಾದಂಥ ರಾಷ್ಟ್ರಪತಿಗಳನ್ನ ಹೇಗೆ ಆಯ್ಕೆ ಮಾಡ್ತಾರೆ ಅಂತ ನಿಮಗೆ ಗೊತ್ತಿದೆ. ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡಲು ನಾವು MLC ಎಲ್ಲ ರಾಜ್ಯಗಳು MLCಗಳು MP ಗಳು ಸೇರಿ ಹಿಂಬಾಲಿಸಿದ ಅವರೆಲ್ಲ ಬಹುಮತದ ಮೇಲೆ ಆಯ್ಕೆಯನ್ನು ಮಾಡಲಾಗ್ತದೆ. ಅವರು ಹೀಗೆ ಗಣತಂತ್ರ ವ್ಯವಸ್ಥೆಯಲ್ಲಿ ಅವರು ಆಯ್ಕೆಯಾದ ಮುಖ್ಯಸ್ಥರನ್ನು ಅಲ್ಲಿ ಹೊಂದಿರ್ತಾರೆ. ಭಾರತ ರಾಷ್ಟ್ರಪತಿಯು ಸಂವಿಧಾನದ ಮುಖ್ಯಸ್ಥರಾಗಿದ್ದಾರೆ. ಅದು ಅವರನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡಲಾಗ್ತದೆ. ಚುನಾವಣೆ ಮೂಲಕ ಆಗುತ್ತೆ. ಆದ್ದರಿಂದ ಇದು ಒಂದು ಗಣರಾಜ್ಯ. ಚುನಾವಣೆ ಬೇಕಾದ್ದರಿಂದ ಇದು ಒಂದು ಗಣರಾಜ್ಯ ಅಂತೇಳಿ ಗಣತಂತ್ರ ವ್ಯವಸ್ಥೆ ಗಣರಾಜ್ಯ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಸಂಯುಕ್ತ ಪದ್ಧತಿ. ಆಯ್ತು, ನಾವು ಇವತ್ತು ಕೇಂದ್ರ ಮತ್ತು ಸಂಯುಕ್ತ ಹೇಳ್ತೀವಿ. ಸಂಯುಕ್ತ ಪದ್ಧತಿ ಇವತ್ತು ನಾವು ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡು ಸುರಿ ಒಟ್ಟುಗೂಡಿ ಸರ್ಕಾರವನ್ನು ಮಾಡ್ತೀವಿ. ನೋಡಿ ಸಂಯುಕ್ತ ಇವು ನೋಡಿ ವಿವಿಧ ಭಾಷೆ, ಜಾತಿ, ಜನಾಂಗ ಮತ್ತು ವಿಶಾಲ ಭೂಪ್ರದೇಶಗಳಿರುವುದರಿಂದ ಸಂವಿಧಾನ ಸಂಯುಕ್ತ ಪದ್ಧತಿಗೆ ಅವಕಾಶ ಕೊಟ್ಟಿದೆ. ನಮ್ಮಲ್ಲಿ ಹಲವು ದೊಡ್ಡ ರಾಷ್ಟ್ರ, ಹಲವಾರು ಭಾಷೆ ಇದೆ, ಹಲವಾರು ಜಾತಿ ಇದೆ, ಹಲವಾರು ಜನಾಂಗ ಇದೆ, ಹಲವಾರು ಸಂಸ್ಕೃತಿ ಇದೆ. ವಿಶಾಲ ಪ್ರದೇಶದಲ್ಲಿರುವಂಥ ಸಂವಿಧಾನವು ಈ ಸಂಯುಕ್ತ ಪದ್ಧತಿಗೆ ಅವಕಾಶವನ್ನು ಕೊಟ್ಟಿದೆ. ಕೇಂದ್ರ ಮತ್ತು ರಾಜ್ಯಗಳು ಅಧಿಕಾರವನ್ನು ಹಂಚಿಕೆಯಾಗಿದೆ. ಕೇಂದ್ರ ಪಟ್ಟಿ 100 ವಿಷಯಗಳನ್ನು, ರಾಜ್ಯ ಪಟ್ಟಿ 61 ವಿಷಯಗಳನ್ನು ಹೊಂದಿದೆ. ಕೇಂದ್ರ ಪಟ್ಟಿ 100 ವಿಷಯಗಳು, ರಾಜ್ಯ ಪಟ್ಟಿ 61 ವಿಷಯಗಳು, ಸಮವರ್ತಿ ಪಟ್ಟಿಯಿಂದಲೇ 52 ವಿಷಯಗಳನ್ನು ಒಳಗೊಂಡಿದ್ದು ಅಧಿಕಾರವನ್ನು ವಿಭಜನೆಯಾಗಿದೆ. ಈ ಎರಡು ಸರ್ಕಾರ ನಡುವೆ ಉಂಟಾಗುವ ವಿವಾದವನ್ನು ಬಗೆಹರಿಸಲು ಸುಪ್ರೀಂ ಕೋರ್ಟ್ ಅಧಿಕಾರವನ್ನು ಪಡೆದಿದೆ. ಈ ಎರಡು ಸರ್ಕಾರ ನಡುವೆ ಉಂಟಾಗುವಂಥ ವಿವಾದವನ್ನು ಬಗೆಹರಿಸಲು ಸುಪ್ರೀಂ ಕೋರ್ಟ್ ಇದೆ. ನಮಗೆ ಅತ್ಯಂತ ಉನ್ನತವಾದ ಕೋರ್ಟು ಭಾರತದಲ್ಲಿ ಸುಪ್ರೀಂ ಕೋರ್ಟು ರಾಜ್ಯ ಮತ್ತು ಕೇಂದ್ರ ನಡುವೆ ಯಾವ ವಿವಾದ ಉಂಟಾದರೆ ಅದನ್ನು ತೀರ್ಪನ್ನು ಕೊಡುವಂಥ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇದೆ. ಅದನ್ನೇ ಸಂಯುಕ್ತ ವ್ಯವಸ್ಥೆ ಅನ್ನು ಕೂಡಿಸುವಂಥ ಒಂದು ವ್ಯವಸ್ಥೆಗೆ ಏನಾದ್ರು ತೊಂದರೆ ಬಂದರೆ ಸಂಯುಕ್ತ ವ್ಯವಸ್ಥೆಯಲ್ಲಿ ಅದನ್ನು ತೀರ್ಪನ್ನು ತೊಂದರೆ ಆದರೆ ಅದರ ಬಗ್ಗೆ ನ್ಯಾಯವನ್ನು ಕೊಡುವುದಕ್ಕೆ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶಿ ಇವೆರಡರ ಮಧ್ಯೆ ಇತ್ಯರ್ಥವನ್ನು ಪಡಿಸ್ತದೆ. ನೆಕ್ಸ್ಟ್ ಸುಪ್ರೀಂ ಕೋರ್ಟ್. ನೆಕ್ಸ್ಟ್ ಮೂಲಭೂತ ಹಕ್ಕುಗಳು. ನಮಗೆ ನೋಡಿ ನಮ್ಮ ಸಂವಿಧಾನದಲ್ಲಿ ಕೆಲವು ಮೂಲಭೂತ ಹಕ್ಕುಗಳು ಕರ್ತವ್ಯಗಳು ಎರಡು ಕೊಡಲಾಗಿದೆ. ಮೂಲಭೂತ ಹಕ್ಕುಗಳು ಪ್ರಜಾಪ್ರಭುತ್ವದಲ್ಲಿ ಮೂಲಭೂತ ಹಕ್ಕುಗಳು ಬೇಕೇ ಬೇಕು. ಮೂಲಭೂತ ಹಕ್ಕುಗಳು ಈ ಮೂಲಭೂತ ಹಕ್ಕುಗಳು ಸಹ ನಮ್ಮ ಸಂವಿಧಾನದಲ್ಲಿ ಆಗಿರುವಂಥ ಒಂದು ಲಕ್ಷಣ. ಇಲ್ಲಿ ಮೂಲಭೂತ ಹಕ್ಕುಗಳು ಬೇಕು. ಅಲ್ಲಿ ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಗೆ ಅಗತ್ಯವಾದ ಈ ಸಂವಿಧಾನ ಇರೋದ್ರಿಂದ ರಚಿಸಲ್ಪಟ್ಟಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಅಗತ್ಯವಾದಂಥ ಈ ಸಂವಿಧಾನ, ಆದ್ದರಿಂದ ಸಂವಿಧಾನ ರಚಿಸಲ್ಪಟ್ಟ ಹಕ್ಕುಗಳೇ ಮೂಲಭೂತ ಹಕ್ಕುಗಳು. ಈ ಹಕ್ಕುಗಳನ್ನು ದೇಶದ ಯಾವುದೇ ಕಾನೂನು ಕ್ರಮಗಳಿಂದಾಗಲಿ, ಕೇಂದ್ರ ರಾಜ್ಯ ಅಧೀನ ಸರ್ಕಾರದಿಂದಾಗಲಿ ಅಥವಾ ಅಧೀನ ಸಂಸ್ಥೆಗಳಿಂದಾಗಿ ಕಿತ್ತುಕೊಳ್ಳುವಂತಿಲ್ಲ. ಮೂಲಭೂತ ಹಕ್ಕುಗಳಿಗೆ ಸಂವಿಧಾನಾತ್ಮಕ ಉಲ್ಲಂಘನೆ ಆದಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿಗೆ ನೇರವಾಗಿ ಈಗ ಮೊರೆ ಹೋಗಬಹುದು. ಇಂಥ ಮೂಲಭೂತ ಹಕ್ಕುಗಳು ಸಂವಿಧಾನ 3ನೇ ಭಾಗದಲ್ಲಿ ಅಳವಡಿಸ ಅಂದರೆ ಅಗತ್ಯವಾದ ಸಂವಿಧಾನ ಆಗಲಿ ನಮ್ಮ ಸರ್ವತೋಮುಖ ಅಭಿವೃದ್ಧಿಗೆ ಅಗತ್ಯವಾದ ಸಂವಿಧಾನದ ರಚಿಸಲ್ಪಟ್ಟ ಹಕ್ಕುಗಳೇ ಮೂಲಭೂತ ಹಕ್ಕುಗಳು. ಹಕ್ಕುಗಳನ್ನು ದೇಶದ ಯಾವುದೇ ಕಾನೂನು ಈ ಕ್ರಮಗಳಿಂದಾಗಲಿ, ಕೇಂದ್ರ ರಾಜ್ಯ ಮತ್ತು ಅಧೀನ ಸರ್ಕಾರದಿಂದಾಗಲಿ ಅಥವಾ ಅಧೀನ ಸಂಸ್ಥೆಗಳಿಂದಾಗಲಿ ಕಿತ್ತುಕೊಳ್ಳುವಂತಿಲ್ಲ. ಕೇಂದ್ರದಿಂದಾಗಲಿ ಸರ್ಕಾರ ಯಾವುದೇ ಸಣ್ಣ ಸರ್ಕಾರ ಅಧೀನ ಸರ್ಕಾರದಿಂದಾಗಲಿ ಈ ಮೂಲಭೂತ ಹಕ್ಕುಗಳನ್ನು ಕೇಂದ್ರ ಸರ್ಕಾರ ಕಿತ್ತುಕೊಳ್ಳುವಂತೆ ಇಲ್ಲ, ಕೇಂದ್ರವೂ ಸಹ ಕಿತ್ತುಕೊಳ್ಳುವಂತಿಲ್ಲ. ಮೂಲಭೂತ ಹಕ್ಕುಗಳು ಸಂವಿಧಾನಾತ್ಮಕ ಉಲ್ಲಂಘನೆ ಆದಲ್ಲಿ ಸುಪ್ರೀಂ ಕೋರ್ಟು ಹೈಕೋರ್ಟಿಗೆ ನೇರವಾಗಿ ನಾವು ಮೊರೆ ಹೋಗ್ಬೋದು. ನಮ್ಮ ಎಲ್ಲ ಮೂಲಭೂತ ಹಕ್ಕುಗಳನ್ನು ಯಾರು ಸಹ ಕಿತ್ತುಕೊಳ್ಳೋಕ್ಕಾಗಲ್ಲ. ಕೇಂದ್ರ ಸರ್ಕಾರವಾಗಲಿ, ರಾಜ್ಯ ಸರ್ಕಾರವಾಗಲಿ, ಅದರ ಅಧೀನಪಟ್ಟ ಯಾವುದೇ ಸರ್ಕಾರವಾಗಲಿ ನಮ್ಮ ಮೂಲಭೂತ ಹಕ್ಕುಗಳನ್ನು ಯಾರು ಸಹ ಕಿತ್ತುಕೊಳ್ಳೋಕೆ ನಾವು ಪ್ರಯತ್ನ ಮಾಡಿದರೆ ನಾವು ಕೋರ್ಟಿಗೆ ಅಪೀಲನ್ನು
ಮಾಡಬಹುದು, ಅದು ಕಡ್ಡಾಯ ಮಾಡ್ಬೋದು, ಹೋಗಬಹುದು. ಇಂಥ ಮೂಲಭೂತ ಹಕ್ಕುಗಳನ್ನು ಸಂವಿಧಾನ 3ನೇ ಭಾಗದಲ್ಲಿವೆ. ಸಂವಿಧಾನದ ಎಷ್ಟನೇ ಭಾಗದಲ್ಲಿವೆ? 3ನೇ ಭಾಗದಲ್ಲಿ ಇವೆ ಅಲ್ವಾ, ಕೇಳ್ಬೋದು. ನೆಕ್ಸ್ಟ್ ಮೂಲಭೂತ ಕರ್ತವ್ಯಗಳು ಅಷ್ಟೇ, ಹಕ್ಕುಗಳು ಮತ್ತು ಕರ್ತವ್ಯಗಳು. ಕರ್ತವ್ಯಗಳು ಸಹ ಇಷ್ಟೇ. ನಾವು ಬರೀ ಹಕ್ಕುಗಳನ್ನ ಕೇಳಿದ್ರೆ ಅದು ಕರ್ತವ್ಯಗಳು ಸಹ ನಾವು ಮಾಡಬೇಕಲ್ಲ, ದೇಶಕ್ಕೋಸ್ಕರ ಕರ್ತವ್ಯಗಳು ಸಹ ಅಷ್ಟೇ ಮುಖ್ಯ. ಕರ್ತವ್ಯಗಳು ಸಹ ಅಷ್ಟೇ ಮುಖ್ಯ. ಆದ್ದರಿಂದ ರಾಜ್ಯಕ್ಕೆ ನಾವು ಏನನ್ನ ಮಾಡಬೇಕು ಎನ್ನುವುದೇ ಕರ್ತವ್ಯಗಳು. ನಾವು ಏನು ಮಾಡಬೇಕು? ಹಕ್ಕುಗಳನ್ನು ಪಡ್ಕೊಳ್ತೀವಿ, ಆದರೆ ನಾವು ರಾಷ್ಟ್ರಕ್ಕೆ ಏನೇನು ಮಾಡಬೇಕು ಅನ್ನೋದು ಮುಖ್ಯ ಕರ್ತವ್ಯ. ನಮ್ಮ ಸಂವಿಧಾನ 4ನೇ ಎ ಭಾಗದಲ್ಲಿ ಮತ್ತು 51ನೇ ಎ ವಿಧಿಯಲ್ಲಿ 11 ಮೂಲಭೂತ ಕರ್ತವ್ಯಗಳು ಅಳವಡಿಸಿದೆ. ಮೂಲಭೂತ ಸಂವಿಧಾನವು ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿರಲಿಲ್ಲ. ಈಗ 11 ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಗಿದೆ. ಮೂಲಭೂತ ಸಂವಿಧಾನವು ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿಲ್ಲ. 1976ರಲ್ಲಿ 42ನೇ ತಿದ್ದುಪಡಿ ಕಾಯ್ದೆಯನ್ವಯ 10 ಮೂಲಭೂತ ಹಕ್ಕುಗಳು ಕರ್ತವ್ಯಗಳನ್ನು ಅಳವಡಿಸಲಾಗಿದೆ. 2002ರಲ್ಲಿ ಸಂವಿಧಾನ 86ನೇ ತಿದ್ದುಪಡಿಯ ಮೂಲಕ 6 ರಿಂದ 14 ವರ್ಷ ವಯೋಮಿತಿಯಲ್ಲಿನ ಎಲ್ಲ ಮಕ್ಕಳಿಗೂ ಪೋಷಕರು ಕಡ್ಡಾಯ ಶಿಕ್ಷಣ ಪಡಿಸಲು ಅವಕಾಶ ಕಲ್ಪಿಸಿ ಎಂಬ 11ನೇ ಕರ್ತವ್ಯವನ್ನು ಇಲ್ಲಿ ಸೇರಿಸಲಾಗಿದೆ. ಇಲ್ಲಿ ಏನು ಪೋಷಕರು ಕಡ್ಡಾಯವಾಗಿ ಶಿಕ್ಷಣ. ನೆಕ್ಸ್ಟ್ ರಾಜ್ಯ ನಿರ್ದೇಶಾತ್ಮಕ ತತ್ವಗಳು ತಿಳಿದೆ. ನಿರ್ದೇಶಾತ್ಮಕ ತತ್ವಗಳು ಸಹ ನಮ್ಮ ಸಂವಿಧಾನ 4ನೇ ಭಾಗದಲ್ಲಿ ರಾಜ್ಯ ನಿರ್ದೇಶಾತ್ಮಕ ತತ್ವವನ್ನು ಅಳವಡಿಸಿದ್ದಾರೆ. ಇವುಗಳನ್ನು ಐರಿಷ್ ಸಂವಿಧಾನದಿಂದ ಈ ನಿರ್ದೇಶಾತ್ಮಕ ತತ್ವಗಳನ್ನು ಪಡೆಯಲಾಗಿದೆ. ಬೇರೆ ಐರಿಷ್ ರಾಷ್ಟ್ರದಿಂದ ಪಡೆಯಲಾಗಿದೆ. ಇವುಗಳು ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಸ್ಥಾಪಿಸುವುದಾಗಿದೆ. ಯಾವ ರಾಷ್ಟ್ರ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತದೋ, ಯಾವ ಸಾಮಾಜಿಕ ಅಡೆತಡೆಗಳು ಒಂದು ಜಾತಿಗೆ ಅತ್ಯಂತ ತುಳಿತಪಡ್ಕೊಂಡಿದ್ದವು, ಅಂಥ ಒಂದು ಪರಿಸ್ಥಿತಿಗೆ ಸಾಮಾಜಿಕವಾಗಿ ನ್ಯಾಯವನ್ನು ತಿಳಿಸುವುದಕ್ಕೆ ಮತ್ತು ಆರ್ಥಿಕವಾಗಿ ಸ್ವಲ್ಪ ಹಿಂದುಳಿದಿದ್ದಾರೆ, ಆರ್ಥಿಕವಾಗಿ ಆ ಸಮಾಜವನ್ನು ಮೇಲೆತ್ತಲು ಈ ತತ್ವಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಉದಾಹರಣೆಗೆ ಈಗ ನಮ್ಮಲ್ಲಿ ಕಲಿತಾರೆ ಸಾಮಾಜಿಕವಾಗಿ SC STಗಳಿಗೆ ಹಿಂದುಳಿದಿದ್ದಾರೆ ಅಂತೇಳಿ ಕೆಲವು ವಿಶೇಷ ಆರ್ಥಿಕ ಸೌಲಭ್ಯಗಳನ್ನು ಮತ್ತು ಉದ್ಯೋಗದಲ್ಲಿ ಮೀಸಲಾಗಿರುವ ಸೌಲಭ್ಯಗಳನ್ನು ನೀಡ್ತಿರುವುದು ಒಂದು ಉದಾಹರಣೆ ಹೇಳಿದೆ ಅಲ್ವಾ, ಇದೆ. ಅಂಥವು ಸಹ ಇವು ನಿರ್ದೇಶಾತ್ಮಕ ತತ್ವ ಅಡಿಯಲ್ಲಿ ತಂದಿರುವಂಥ ಮುಖ್ಯವು ಬುನಾದಿ. ಇವುಗಳನ್ನು ಸರ್ಕಾರ ಜಾರಿಗೊಳಿಸದಿದ್ದರೆ ನ್ಯಾಯಾಲಯ ಪ್ರಶ್ನಿಸಲು ಸಾಧ್ಯವಿಲ್ಲ. ಸರ್ಕಾರ ಜಾರಿಗೊಳಿಸಿ ನ್ಯಾಯ ಪ್ರಶ್ನಿಸಲು, ಆದರೆ ಅವು ದೇಶದ ಆಡಳಿತಕ್ಕೆ ಮೂಲ ಬುನಾದಿಯಾಗಿದೆ. ದೇಶದ ಆರ್ಥಿಕ ಅಭಿವೃದ್ಧಿಗೆ, ಸಾಮಾಜಿಕ ಅಭಿವೃದ್ಧಿಗೆ ಮೂಲ ಅಭಿವೃದ್ಧಿಯಾಗಿದೆ. ದೇಶದ ಆಡಳಿತದಲ್ಲಿ ಇವುಗಳಲ್ಲಿ ಮೂಲಭೂತ ತತ್ವಗಳಿಂದ ಪರಿಗಣಿಸಲಾಗಿದೆ. ಆದ್ದರಿಂದ ತ್ವರಿತವಾಗಿ ಮತ್ತು ಪ್ರಾಮಾಣಿಕವಾಗಿ ಅನುಷ್ಠಾನಗೊಳ್ಳಲಿದೆ. ಈ ಸರ್ಕಾರವನ್ನು ಹೆಚ್ಚು ಗಮನವನ್ನು ನೀಡಬೇಕು. ಈಗ ಸ್ವತಂತ್ರ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ನಮ್ಮದು ಇನ್ನೊಂದು ಮುಖ್ಯ ತತ್ವ. ನಮ್ಮ ನ್ಯಾಯಾಂಗವು ಸ್ವತಂತ್ರ ಮತ್ತು ಏಕೀಕೃತ ಸಂಸ್ಥೆಯಾಗಿದೆ. ಪ್ರಜೆಗಳ ಹಕ್ಕುಗಳನ್ನು ರಕ್ಷಿಸಿ ನಿರ್ಭಯದಿಂದ ಕೆಲಸ ಮಾಡಲು ನ್ಯಾಯಾಲಯಗಳು ಸ್ವತಂತ್ರ ಪಡೆದಿವೆ. ಶಾಸಕಾಂಗ ಮತ್ತು ಕಾರ್ಯಾಂಗ ಮತ್ತು ನ್ಯಾಯಾಂಗ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಭಾರತದಲ್ಲಿ ಸಂಯುಕ್ತ ವ್ಯವಸ್ಥಿತರು ಏಕೀಕೃತವಾದ ನ್ಯಾಯಾಂಗ ಸಂಸ್ಥೆ ಆಳವಾಗಿದ್ದ ಸರ್ವೋಚ್ಚ ನ್ಯಾಯಾಲಯವು ಪ್ರಮುಖವಾಗುತ್ತದೆ. ಇದರಲ್ಲಿ ಸರ್ವೋಚ್ಚ ಹೈಕೋರ್ಟು ಹೆಚ್ಚಿನ ನ್ಯಾಯಾಲಯವನ್ನು ಕಾರ್ಯನಿರ್ವಹಿಸುತ್ತದೆ. ಅಂದರೆ ನಮ್ಮದು ನ್ಯಾಯಾಂಗ ವ್ಯವಸ್ಥೆ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ. ಎಷ್ಟೇ ಶಾಸಕಾಂಗಕ್ಕೆ ಹೆಚ್ಚು ಪ್ರಮುಖ ಕೊಟ್ಟರು ಪ್ರಜೆಗಳ ಹಕ್ಕನ್ನು ರಕ್ಷಿಸಬೇಕಾದ್ರೆ ಶಾಸಕಾಂಗ ಅನ್ಯಾಯ ಮಾಡಿದ್ರೆ ಶಾಸಕಾಂಗದ ಮೇಲೆ ಸಹ ಒಂದು ಅನ್ಯಾಯವನ್ನು ನಾವು ಮಾಡದಂತೆ ಕೆಲವು ತೀರ್ಪುಗಳನ್ನು ಕೊಡುವಂಥ ಅಧಿಕಾರ ಈ ಒಂದು ಕಾರ್ಯದಿಂದ ನ್ಯಾಯಾಂಗಕ್ಕೆ ಇದೆ. ಕಾರ್ಯದಿಂದ ನ್ಯಾಯಾಂಗ ಏನು ತಪ್ಪು ಮಾಡಿ ಸಹ ಅದರ ಹಸ್ತಕ್ಷೇಪ ಮಾಡುವಂಥದ್ದು ನ್ಯಾಯಾಂಗ. ಭಾರತ ಸಂಯುಕ್ತ ವ್ಯವಸ್ಥೆ ಅಧಿಕೃತ ನ್ಯಾಯಾಂಗ ವ್ಯವಸ್ಥೆ ಅಳವಡಿಸಲಾಗಿದೆ. ಆದ್ದರಿಂದ ಸರ್ವೋಚ್ಚ ನ್ಯಾಯಾಲಯ ಪ್ರಮುಖವಾಗಿರ್ತದೆ. ಅದರ ಅಡಿಯಲ್ಲಿ ಉಚ್ಚ ನ್ಯಾಯಾಲಯ, ಹೈಕೋರ್ಟು ಮತ್ತು ಜಿಲ್ಲಾ ನ್ಯಾಯಾಲಯಗಳು ಕಾರ್ಯನಿರ್ವಹಿಸುತ್ತವೆ. ಏಕಪೌರತ್ವ ನಮ್ಮ ಸಂವಿಧಾನ ಜನತೆಗೆ ಸಂಕುಚಿತ ಪ್ರಾಂತೀಯ ಸಂಭ್ರಮವನ್ನು ನಿಯಂತ್ರಿಸಿ ರಾಷ್ಟ್ರೀಯ ಭಾವನೆಯನ್ನು ಬೆಳೆಸಲು ಏಕಪೌರತ್ವಕ್ಕೆ ಅವಕಾಶವನ್ನು ಮಾಡಿದೆ. ಭಾರತ ಯಾವುದೇ ಪ್ರಜೆ, ಯಾವುದೇ ರಾಜ್ಯದಲ್ಲಿ ಜನಿಸಿದರು, ಯಾವುದೇ ಪ್ರದೇಶದಲ್ಲಿ ವಾಸಿಸಿದರು ಎಲ್ಲರಿಗೂ ಒಂದೇ ಪೌರತ್ವ ಎಂದು ಇದಕ್ಕೆ ಸಂಬಂಧಿಸಿದ ಕಾನೂನು ಮಾಡಲು ಸಂಸತ್ತಿಗೆ ಅಧಿಕಾರವಿದೆ. ಆದ್ದರಿಂದ ಭಾರತ ಪ್ರಜೆಗಳನ್ನು ಒಂದೇ ರೀತಿಯ ನೀತಿ ನಿಯಮಗಳಿಗೆ ಬದ್ಧರಾಗಿರುವುದು. ನೆಕ್ಸ್ಟ್ ಅದೇ ರೀತಿ ವಯಸ್ಕ ಮತದಾನ ಪದ್ಧತಿ. ಇವತ್ತು ನಮಗೆ ವಯಸ್ಕರ ಮಾತಲ್ಲಿ ಎಲ್ಲರಿಗೂ ಮತದಾನ ಹಕ್ಕನ್ನು ಕೊಟ್ಟಿಲ್ಲ. ವಯಸ್ಕರ ಮತದಾನ ಆದಾದ ಮೇಲೆ ತಿಳುವಳಿಕೆ ಬರಲಿದ್ದಲ್ಲಿ ವಯಸ್ಕರನ್ನ ಒಂದಿಷ್ಟು ವಯಸ್ಸನ್ನು ಕೊಟ್ಟಿದ್ದಾರೆ. ಅವರು ಜಡ್ಜ್ ಮಾಡುವಂಥ ಅಧಿಕಾರ ಇರ್ತದೆ, ಒಳ್ಳೆಯವರು ಕೆಟ್ಟವರು. ವಯಸ್ಕರ ದ್ವಿಸದನ ಶಾಸಕ ಭಾರತ ಶಾಸಕವನ್ನು ಸಂಸತ್ತು ಎಂದು ಕರೀತಾರೆ. ಈ ಸಂಸತ್ತು ದ್ವಿಸದನ ಪದ್ಧತಿಯನ್ನು ಹೊಂದಿದ್ದು ಕೆಲ ಮನೆ ಲೋಕಸಭೆ, ಮೇಲ್ಮನೆ, ರಾಜ್ಯಸಭೆಯನ್ನು ಒಳಗೊಂಡಿದೆ. ಅದರಲ್ಲಿ ಪಕ್ಷ ಪದ್ಧತಿ, ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ಬುನಾದಿಯ ಭಾರತದಲ್ಲಿ ಅನೇಕ ರಾಜಕೀಯ ಪಕ್ಷಗಳಿಂದ ಬಹುಪಕ್ಷ ಪದ್ಧತಿ ರಚಿಸುತ್ತದೆ. ಸಾರ್ವಜನಿಕರಲ್ಲಿ ಬಹುಮತ ಪಕ್ಷ ಆಳುವ ಪಕ್ಷವಾದರೆ ಉಳಿದ ಪಕ್ಷಗಳು ವಿರೋಧ ಪಕ್ಷದಲ್ಲಿ ಇರ್ತವೆ. ಇಲ್ಲಿ ಹೋಮ್ ಅಸೈನ್ಮೆಂಟ್ ಬರ್ತಿರೋದು. ಇಲ್ಲಿ ಮುಖ್ಯವಾಗಿ ನೂತನ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರು?
ಜನಸಭೆಯ ಅಧ್ಯಕ್ಷರು ಯಾರು? ಹಾಗೆ ನೂತನ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಕರಡು ಸಮಿತಿ ಅಧ್ಯಕ್ಷರು ಯಾರು? ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ? ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ? ಭಾರತ ಸಂವಿಧಾನ ಪ್ರಸ್ತಾವನೆಯನ್ನ ಏನನ್ನು ಒಳಗೊಂಡಿದೆ? ಭಾರತ ಸಂವಿಧಾನ ಪ್ರಸ್ತಾವನೆ ಏನನ್ನು ಒಳಗೊಂಡಿದೆ? ಮತ ನಿರಪೇಕ್ಷತೆ ಎಂದರೇನು? ಮತ ನಿರಪೇಕ್ಷತೆ ಎಂದರೇನು? ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ನಮ್ಮ ಸಂವಿಧಾನ ಅಳವಡಿಸಿರುವಂಥ ಮೂಲಭೂತ ಹಕ್ಕುಗಳು ಯಾವುವು? ಮೂಲಭೂತ ಹಕ್ಕುಗಳು ಯಾವುವು? ಮೂಲಭೂತ ಅದೇ ನಮ್ಮ ಸಂವಿಧಾನ ಮಾಡಿದಂಥ ಮೂಲಭೂತ ಕರ್ತವ್ಯಗಳು ಯಾವುವು ಬರೆಯಿರಿ. ಮತ್ತು ರಾಜ್ಯ ನಿರ್ದೇಶಾತ್ಮಕ ತತ್ವಗಳು ಯಾವುವು? ಅದರ ಉಪಯೋಗ ಏನು? ನೆಕ್ಸ್ಟ್ ಕೆಲವು ಬರೀರಿ. ನೂತನ ಸಂವಿಧಾನ ರಚನಾ ಸಭೆ ಯಾವಾಗ ಸ್ಥಾಪನೆ ಆಯಿತು? ನೆಕ್ಸ್ಟ್ ನಮ್ಮ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ನಮ್ಮ ಸಂವಿಧಾನವು ಯಾವ ಸರ್ಕಾರ ಪದ್ಧತಿಯನ್ನು ಹೊಂದಿದೆ? ಯಾವ ಸರ್ಕಾರ ಪದ್ಧತಿಯನ್ನು ಹೊಂದಿದೆ? ನೆಕ್ಸ್ಟ್ ಜನರು ಪರಮಾಧಿಕಾರ ಇರುವ ರಾಜ್ಯವನ್ನು ಏನೆಂದು ಕರೆಯಲಾಗಿದೆ? ಏನೆಂದು ಕರೆಯಲಾಗಿದೆ? ನಮ್ಮ ಸಂವಿಧಾನ ಪ್ರಜೆಗಳಿಗೆ ಯಾವ ಪೌರತ್ವಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ? ಯಾವ ಪೌರತ್ವಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ? ನಮ್ಮ ಸಂವಿಧಾನ ಪರ್ಯಾಯ ಹಕ್ಕುಗಳು ಯಾವ ವಿಧಿಯಲ್ಲಿ ಅಳವಡಿಸಲಾಗಿದೆ? ಯಾವ ವಿಧಿಯಲ್ಲಿ ತತ್ವಗಳು ಯಾವ ಸಂವಿಧಾನದಿಂದ ಪಡೆಯಲಾಗಿದೆ? ಯಾವ ಸಂವಿಧಾನವನ್ನು ಪಡೆಯಲಾಗಿದೆ?